ಪಾಂಡವರ ಎಳೆಯ ಮಳಿಗೆ ಬಂದಿರುವುದು. ಬಟ ಪಾಂಡವರ ಎಳೆ ಮಳಿಗೆಯ ಪರೀಕ್ಷೆಯ ಬೆಳೆಯಲ್ಲಿ ತಿಳಿಯಬಹುದು ಸುಯೋಧನ. ಅಂತ ಪರೀಕ್ಷೆ ಗಳೆಯನ್ನು ತಿಳಿಯುವುದಕ್ಕೆ ನೀನು ಬಾಲಕನಲ್ಲವೇನು? ನಾನು ಬಾಲಕನಾದರೆ ಎನ್ನ ಕರದಲ್ಲಿರುವ ಬಿಲ್ಲು ಬಾಣಗಳಿಗೆ ಏನಾದರೂ ಬಾಲಕ ಇರುವುದೇನೋ? ಓಹೋ, ಅಂತ ಬಾಲ್ಯ ವಸ್ತು ದಾವಲ್ಯಗೊಂಡು ತಂದೆ ಬಂದಿರಿವು. ತಾವು ಮಾಡಿದ ಘೋಷ ಯಾತ್ರೆಯಲ್ಲಿ ತಂದಿರುವನು ದುರ್ಯೋಧನ. ಬಾಲ ಬಾಲ ಕಲಿಪಾರ್ಥ ಸಂಭವನೆ. ಅಪೋ ದುರ್ಯೋಧನ, ಫಲ ಪರಾಕ್ರಮ ಮೆರೆಸುವ ಸುಲಲಿತ ಪುತ್ರನೇ, ನಿನ್ನ ಭುಜಬಲದ ಬೆಕ್ಕಳಿಕೆ ನಾನು ಮೆಚ್ಚಿದೆ. ಮೆಚ್ಚುವಂತ ಕಾರ್ಯವನ್ನೇ ಮಾಡುವನು. ಸ್ವಲ್ಪ ತಾಳು ದುರ್ಯೋಧನ. ಇಳಿಯೋ ನಿನ್ನ ಕೊಲ್ಲುವ ಕಲಿಪಟೋತ್ಮರಿಲ್ಲೆಂದು ಮನನನಿದು ತೆರೆದುಗಿದನು ಆ ಬಾಲಕ. ಅಪೋ ದುರ್ಯೋಧನ, ಬೊಳೆಯೇ ಕುಡಿಸಿ ಕಿಡಿಗದರತ್ತ ಬಾಣೆಂಗಳನ್ನು ಜಡಿಸಿರುವನು. ಪರ ಹೊರಿಸುವುದಕ್ಕೆ ನೀನು ಬಾಲಕನಲ್ಲವೇ? ನಿನ್ನ ಕೊಡು ಪರಾಕ್ರಮ ಅತಿಶಯಕ್ಕೆ ನಾನು ಮೆಚ್ಚಿದೆನು. ಎತ್ತರಗೊಂಡ ಎಂದಕ್ಕೆ ಹೋಗು ಪಾರ್ಥನ ಬಾಲ, ನೋಡಿನ ಎತ್ತರ ಜಾಲ. ಅಲ್ಲ ಈ ಮೂಕಮತಿಯೇ, ರೇ ಮಂಕುಮತಿಯೇ, ಮುಂದ ಕೆಟ್ಟ ಕಾಲ ಮುಂದ ಕೆಟ್ಟಬರ ಗಂಡ ನಂದದ್ರ ಲೋಕದಲ್ಲ ಬಿರುದಂಪಟ್ಟರುವ ಅರ್ಜುನ ನಂದರನು ಎಂದ ಕೆಟ್ಟರೆ ನಮ್ಮ ಮುಂದೆ ಬರುವುದಿಲ್ಲವೇ? ದುರ್ಯೋಧನ ಬಾಲಕ, ಬಾಪುರ ಎಂದಿನ ರಣ ಮಂಡಲಗಳ ಪಾಂಡವ ಕೌರವಾದಿಗಳೆಂಬ ಸಹೋದರರು ಒಂದು ಗೂಡಿ ಬಂದು ನಿಲ್ಲಿರಿ. ಎಂತೆಯ ಮಕ್ಕಳಿಗೆಯನ್ನು ತೋರಿಸುವನು. ದುರ್ಯೋಧನ ಬಾಲಕ, ಎತ್ತಿದ ಧನುಸ್ಸನ್ನು ಇಳಿಸಿದರೆ ಕ್ಷತ್ರಿಯನಲ್ಲವೆಂದು ಶಾತೋತಿಗೆ ವ್ಯತಿರಿಕ್ತವಾಗಿ ಪೃಥ್ವಿಗಳು 10,000 ವರ್ಷ ಬಾಳಿದರೆ ಬಲವೇನು? ದುರ್ಯೋಧನ ಬಾಲಕ, ರಣ ಕುಂಬಿನಿಗೆ ಬಂದು ದಂಪತನ ಒಂದೋಡಿ ಇಂದಲು ಇಟ್ಟರೆ ಅಂಬರದಳ ನಂದರನ ಸಂಭ್ರಮವನ್ನು ನೋಡುವ ಜಂಬಾರಿಯು ಬಂದು ಎನ್ನ ಪುತ್ರನು ಬಣ್ಣ ಹೇಡಿಯನ್ನು ಮನನೊಂದಿಕೊಳ್ಳದ ಬಿಡಲು. ಅಹೋ ದುರ್ಯೋಧನ, ಅಹೋ ಬಾಲಕ, ಕುರುಕುಲಾಂಬುದಿಯಂ ಕಲಕುವ ಎಣ್ಣೆಯ ಧೈರ್ಯಾದ್ಯಂ ನಿರೀಕ್ಷಿಸು. ನಿನ್ನಿಂದೇನಾಗಲರಿಯದು. ಸೈನ್ಯಾಧ್ಯಕ್ಷ ನಾಟಕ ದ್ರೋಣ ಕರ್ಣಾದಿಗಳ ಮುಂದೆ ಎನ್ನ ಸಾಹಸವನ್ನು ತೋರಿಸುವನು ನೋಡು ಕುರುಮಂಡಲೇಶ. ನೋಡೆನ್ನ ಪಟುಬಿಡನ ಆವೇಶ. ಅಡವಿಯೋಳ್ ಪಡನರಿಗಳಂತೆ ಒಡಲಂ ಒರೆದಿಕೊಂಬುವ ಪಡ ಪಾಂಡವರು ಅರಿಯದ ಹುಡುಗನಂ ಕಥನಕ್ಕೆ ಕಳಿಸರವರೇ. ಬಳಿಯ ಬುದ್ಧಿ ಇಲ್ಲದೆ ಹೊಸಕೂಸನ ಕಥನಕ್ಕೆ ಕಳಿಸಿದರೆ ಮನಮೊರಿಗೆ ಅರ್ಥರಾಜ್ಯವೇನಾದರೂ ಬಿಟ್ಟುಕೊಡುವರೆಂದು ಮನೋ ನಿರ್ಧರಿಸಿ ಕಳಿಸಿರವರಲ್ಲದೆ. ಅಪೋ ದುರ್ಯೋಧನ, ಬಲಿಯ ಯುದ್ಧದಲ್ಲಿ ಮೊದಲು ನಿನ್ನಂ ಸಿರಿಸಿದ್ದಗೈದು ಉಳಿದ ಭೀಮಾದಿಗಳನ್ನು ಮತ್ತೊಮ್ಮೆ ವನವಾಸಕ್ಕೆ ಕಳಿಸದಿದ್ದಳೆ. ಭಿಕ್ಷಾನ್ನವನ್ನು ಬೇರೆ ತಿನ್ನುವಂತೆ ಮಾಡದಿದ್ದಳೆ. ಬಾಪರೇ ಪಂಚವುಳ್ಳ ಕೌರವನೆಂಬ ನಾಮವ್ಯಾತಕ್ಕೆ ಪಾರ್ಥನ ಬಹಳನ್ನೇ ಜರಜಾಲ. ಎಲ್ಲ ಈ ಮೂಢಮತಿಯೇ, ಎಲೇ ಜಡಮತಿಯೇ, ಪಾಠ ಪಾಂಡವರಿಂದ ನಾಗುವುದೆಂದು ನುಡಿವ ಎಲ್ಲ ಉಪಕಾರವನ್ನು ಮರೆತು ಆಗಲೇ ಬಿಡುಗಡೆಗಳನ್ನಾಗಿವೆಯಲ್ಲ ಆಡಿದರೆ ಮಾಡುವುದೇನು? ಓ ದುರ್ಯೋಧನ, ಲೇ ಬಾಲಕ, ಎಂದಕ್ಕೆ ಗಂಧರ್ವನೆಂಬ ಚಿತ್ರಸೇನನ್ನು ನಿನ್ನನ್ನು ಪಿಚಂಡಿಯನ್ನು ಕಟ್ಟಿ ಒಯ್ಯುವಾಗ ಚಂದ್ರ ಸಂಜಾತನಾದ ತರುಂದೇನು ಬಂದು ನಿನ್ನ ಸರಿ ಎಂಬಿಡಿಸಲಿಲ್ಲವೇ? ಓ ದುರ್ಯೋಧನ, ಏ ಕಂದ, ಭರಿತ ತೂರ್ಯಾತಿ ನಿನ್ನ ಒಡ ದುರವಶರಾಗ್ರಗಳನ್ನು ಮಧ್ಯದೋರ್ ಕಡೆ ಇರುವನು ನೋಡು. ನಿನ್ನ ತಿರುಗಿಸಿ ಸಮರ್ಪಣಿಸಿ ನಿನ್ನ ರಥದ ಪತಾಕಿಗಳನ್ನು ಧರ್ಮನರೇಂದ್ರ ಪಾದಕ್ಕೆ ಕಡೆ ಇರುವನು ನೋಡು. ಎಲ್ಲ ಈ ದುರ್ಯೋಧನ ತರ ಹರಿಸಿಕೋ ಎನ್ನ ಶರಸಂಧಾನ ಜೂಜಿನಲ್ಲಿ ಜಾಣ ನೋಡನ್ನ ಭುಜಬಲದ ತ್ರಾಣ. ಎಲೇ ಬಂಡ ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು ದುರ್ಯೋಧನ.
ಕಳಿಸದೊತ್ತಡೆ ಕೌರವನೆಂಬ ನಾಮವೇದಕ್ಕೆಂದು ಜಂಬವನ್ನು ಕೊಚ್ಚಿಕೊಂಡನಲ್ಲ, ಸುಮ್ಮನೆ ಸೋತು ಹೋದನಲ್ಲ. ಹೌದು ದೇವ. ಸಾರಥಿ, ಮತ್ಯಾವ ದುರಧೀರರಿದ್ದರೆ ಅವರ ಮುಂಭಾಗ ಕೆರಟವನ್ನು ಆರಿಸು ಸಾರಥಿ. ನಿನ್ನ ಈ ರಣಮಂಡಲ ತಡೆಗೆ ಯಾತಕ್ಕೆ ಬಂದಿಯೋ ಬಾಲಕ? ರಣಮಂಡಲವೆಂಬ ನದಿಗೆ ಬಲ ಎನ್ನಗದ ಮೀನುಗಳಲ್ಲಿ ನೀವುದಕ್ಕೆ ಬಂದಿರುವನೇ ಕಪ್ಪಲಗನೇ. ಮೀನುಗಳಲ್ಲಿ ನೀನಲ್ಲಿ ಬಲೆಯಲ್ಲಿ ವಿದ್ಯೆ ನುಡಿಯುವುದಕ್ಕೆ ಪ್ರಾರಂಭಿಸಿದೆಯಲ್ಲ. ಎಲ್ಲ ಮಿಥ್ಯ ನುಡಿಗಳನ್ನು ನುಡಿಯುವವನು ನಾನಲ್ಲ. ಈ ರಣರಂಗವೇ ನದಿಯೋ, ಎಲ್ಲ ಕರದಲ್ಲಿರುವ ಬಿಲ್ಲು ಬಾಣಗಳ ಬಲವೋ, ನೀವೆಲ್ಲರೂ ಮೀನುಗಳಲ್ಲವೇನೋ? ನಾವು ಮೀನುಗಳಲ್ಲ, ವೈರಿಗಳಿಗೆ ಯಮಲಾಯದ ಹಾದಿಯನ್ನು ತೋರಿಸುವಂತ ಬಾಣಗಳ ಕೊಡಬಲ್ಲವ. ಕೊಡುವುದಕ್ಕೆ ಅದೇನು ಬಿಟ್ಟಿ ಕೌರವನ ದನವನ್ನು ತಿಳಿದಿರುವೆಯೇನೋ ಅದಮ? ಆ ಉಸಿಯನ್ನು ಹಾಡಿದರೆ ನಿನ್ನಂತ ಈ ವಚಿದವಳ ಉಸಿರುವುದಕ್ಕೆ ಹೆಸರಿಲ್ಲದಂತೆ ಮಾರ್ಬಲ ಸಮಬಲಶಾಲಿಯಿಂದ ಸಹಜವಾಗಿ ಮಾತನಾಡುವನ ಬಂಡ ಅದಮ. ಮಾರ್ಮಲಿತ ನಿಂತ ಮೆರೆಯುವ ಹುಲಿ ಬಾಯಲ್ಲಿ ಇಲ್ಲಿ ಮರೆಯುತ್ತಿರದಂತೆ ಈ ಗಲಿಕರ್ಣನ ಮುಂದೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವ. ಸ್ವಲ್ಪ ತಾಳಲೆ ಅದಮ. ಭ್ರಷ್ಟ, ಈ ಸಂಧಾನದಿಂದ ನಿನಗೆ ಗುರಿಯನ್ನಿಟ್ಟ ತತ್ಪ್ರಕರಣ ಪರ್ಯಂತರ ಬಡಿವರ ಭೂಮಲಯಂ ನಡೆಗಿಸಿ ಅಗ್ಗಳವಾದ ದಿಗ್ಗಜಂಗಳ ಕುಟ್ಟಿಸ ಗಗನದೊಳ ಮರೆಯುವ ತೇರಗಳಲ್ಲಿ ಈ ಧರಣಿ ಗುರುಳುವಂತೆ ಸರಳದು ಬರುತ್ತಿರುವುದು ನೋಡ. ದುರಧೀರನಾದರ ತರಾಯಿಸಿಕೊಂಡು ಮಾತನಾಡು, ಇಲ್ಲವಾಯ್ತು ನೀನು ಬಂದ ಹಾದಿಗೆ ನಡೆದುಕೊಂಡ ಓಡನೈ ಬಂಡ ಆಲಿಸಿ ಬಿಡು ನಿನ್ನ ಎಲ್ಲ ಈ ಕಪ್ಪಲಿಗನೇ ನಿರ್ಭಯಂಕರ ನಂಬಯ ಪುಲಿಯ ಮುಂದೆ ಕಪ್ಪಿನಿಬ್ಬರದ ಮಪ್ಪಿನ ನುಡಿದರೆ ನಿನ್ನನ್ನು ತಗ್ಗಿಸಿ ಕಡಿಸಿ ಬಿಡುವನ್ನು ನೋಡಬೇಕು. ಅದಮ ಬೆಟ್ಟಿ ಕೌರವನ ದನವನ್ನು ಅನ್ನರಿಗೆ ಕೊಟ್ಟು ಖರ್ಚು ಮಾಡುವುದೊಂದು ಬಲ್ಲಿಯಲ್ಲದೆ ನೀನ್ಯಾವ ದೊಡ್ಡ ಶೂರನೆಂದು ಎನ್ನ ಮುಂದೆ ಗಟ್ಟಿಯಾಗಿ ಹೋದರೆ ನೀನಾವ ದೊಡ್ಡ ಸೂರ್ಯನೆಂದು ನನ್ನ ಮುಂದೆ ಗಟ್ಟಿಯಾಗಿ ಹೊಗಳುತ್ತಿರುವೆ. ಒಡ್ಡ ಯುವನು ನೋಡು ಕಡಲು ಬತ್ತುವಂತೆ ಎಗ್ಗಳ ಮಾತ ದಿಗ್ಗಂಗಲಕ್ಕೆ ಬೆಡಕ್ಕುವಂತ ಬರುವ ಬಾಣಗಳನ್ನು ನೋಡು, ದರ ಹರಿಸಿಕೊಂಡು ಮಾತನಾಡು. ಇಲ್ಲವಾಯಿತು ಚಕ್ರಬಿಂಬದ ಕೋಟೆಯನ್ನು ಬಿಟ್ಟು ಓಡುವಂಡ ಆರಿಸುವ ಗಗನ ಮಂಡಲಕ್ಕೆ ನಿನ್ನರುಂಡ ಮರಳ ವಿಕ್ರಮದಿಂದ ನಿನ್ನ ಕರ್ಕಶವಾದ ಬಾಣಗಳೆಲ್ಲ ಕಕ್ಕನ ಭೂಚಕ್ರದ ಮೇಲೆ ನಿಗೋಡಿ ಮಾಡಿ ಒಕ್ಕಲಿಗಿರುವನು ನೋಡು. ಅದನ್ನು ಮಧ್ಯದಲ್ಲೇ ಕಡೆ ಇರುವನು ನೋಡು. ನಿನಗೆ ಮಾತ್ರ ಬದಿಗೆ ಬಂದಿರುವುದು ಕೇಳೋಕೋ ನೋಡು. ಸಾವನ್ನೆಲ್ಲ ಪ್ರಾಯವಾದ ಯಮನೋಪದೆಯಲ್ಲಿ ಬೀಗಾರ ತೋರುತ್ತಾ ಬರುವ ಬಾಣಕ್ಕೆ ಯೋನು ಯೋಚನೆ ಮಾಡಿವೆ ಮಾಡ. ಕ್ಷಣ ದಿಕ್ಕಗಳು ವ್ಯಾಪಿಸಿ ಭೂಮಿ ಆಕಾಶವು ಕಾಣದ ಸೂರ್ಯನ ರಶ್ಮಿಯನ್ನು ಮರುಗಳಿಸಿ ಬರ್ತಿರುವ ಸರಾರಥವ ತರಾಯಿಸಿಕೋ. ಈ ಕ್ಷಣ ನಿಮ್ಮ ಅಪ್ಪನಾದ ಅರ್ಜುನನು ಬಂದರ ತೋರಿಸುವನೇ ಎಲ್ಲ ಈ ಮತಿಹೀನನೇ ಬುದ್ಧಿ ಅತ್ಯುನ್ನತ ಶೌರ್ಯೋತ್ಪರಿತನಾದ ನಮ್ಮ ಪಿತನ ಪರಾಕ್ರಮವನ್ನರಿಯದ ಮಾತನಾಡಿದರೆ ಏನು ಮಾಡುವೆಯೋ ಅದನ್ನ ಕರ್ಕಶರಿಗೆ ವಶನಾಗದ ಕಲಿ ಭೀಷ್ಮನನ್ನು ನಿಗ್ರಹಿಸಿದನು. ಭೀಷ್ಮನಿಗಿಂತ ಮಿಕ್ಕಿ ಮೇರಿದ ಪರಾಕ್ರಮಿಯು ನಿಮ್ಮ ಬಲದೊಳಗೆ ಇನ್ಯಾವನಿರುವನು? ಗಾತರ ಹಿಡಿ ಹಿಡಿತಡ ವ್ಯಾತಕ್ಕೆ 6 ದಿವ್ಯಸ್ತ್ರಗಳ ಮೀದಲಿಸಿಗಳ ಊಟಿ ಒಡೆಯುವನು ನೋಡು. ಅಲ್ಲೇ ಖಂಡಿಸುವನು ನೋಡು. ಇದಂತರ ಹರಿಸಿಕೊಂಡು ಮಾತನಾಡು, ಇಲ್ಲವಾಯಿತ ಮೀನುಗಳನ್ನು ಹಿಡಿಯುವುದಕ್ಕೆ ಬಲಗಳನ್ನು ಹುಡುಕಾಡು. ಜಾಗ್ರತೆಯಿಂದ ಯುದ್ಧಕ್ಕೆ ಸನ್ನಿಧನಾಗುವ ಅದಮ ನೋಡನ್ನ ಬುಧವಾದ ಪರಾಕ್ರಮ. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೆ ಭ್ರಷ್ಟ ಪರಮ ಪಾಪಿಷ್ಟ ಮುಗಿದು ನೋಡ.
ಪಟದೆ ಹರಿಕೆ ಓದ್ತಿನಂತೆ ನಮ್ಮ ಜಲಕಲಿಗೆ ಬಿಟ್ಟಿರುವನು ಹೋಗು ಈ ಸಾರದೆ ಹೋಗದೆ ಮತ್ಯಾವ ದುರಧೀರರಿದ್ದರೆ ಅವರ ಮುಂಭಾಗಕ್ಕೆ ರಥವನ್ನು ಆರಿಸು ಸಾರಥಿ ಈ ಮರಳ ಇದು ದುರಧೀರ ಒಡನಾಡುವ ರಣರಂಗವೋ ಬಾಲಕ? ರಣರಂಗವಲ್ಲ ಜಟ್ಟರೆ ನಾವೇನು ಬೋಧನೆ ಶಾಲೆ ಎಂದು ತಿಳಿದಿಲ್ಲವೋ ಆಚಾರ್ಯರೇ? ಬೋಧನೆ ಶಾಲೆ ಗೋಸ್ಕರ ಯಾತಕ್ಕೆ ಬೇಕು? ದುರ್ಬಲಕ ಸತ್ವ ಇಲ್ಲದೆ ದೊಡ್ಡ ನಾವೇನು ಇರಬೇಕಲ್ಲಿದರೆ ಹಾರಿ ಬೀಳುವಂತಹ ಆಚಾರ್ಯರಲ್ಲವ ಸ್ವಾಮಿ. ಆಚಾರ್ಯಕ್ಕಿರೆ ನೀನು ಏನು ತಿಳಿದಿರಲ್ಲ? ಅದಲ್ಲ ಗಿರಲಿ ನೀನು ಓರ್ವ ರಣಮಂಡಲಕ್ಕೆ ಬಂದ ಕಾರಣವೇನು ಬಾಲಕ? ಅಂತ ಕಾರ್ಯವು ದಾವದಿರುವುದು ಸ್ವಾಮಿ. ಯಾವ ಕಾರ್ಯವಿಲ್ಲ ಬಾಲಕ? ನಮಗೆ ಸೇನಾಧಿಪತಿ ಪಟ್ಟವನ್ನು ಬಿಡಿಸಿ ಸ್ವಾಭಾವಿಕವಾದ ಪಂಚಾಂಗದ ಪಟ್ಟವನ್ನು ಕಟ್ಟಬೇಕೆಂದು ಬಂದಿರುವನು ಆಚಾರ್ಯ. ಇದೇ ನಾನು ಬಂದ ಕಾರ್ಯ. ಇಲ್ಲ ಈ ಬಾಲಕ ನಿನ್ನಂ ಸಂಬರಿಸಿ ಸತ್ತು ದೋಷ ಬರಬದೆಂದು ಇದುವರೆಗೂ ಕೈ ಹಾಕದ ಯಾತಕ್ಕೀಗಾಗಲಿ ನಿನಗಿದ್ದರೆ ಆತರವು ಮನ್ನಿಸವನು ನಿನ್ನ ಮಾತಾಡಗ ಹೋಗ. ನೀನು ಸೋತರನ್ನು ಗೆಲ್ಲವಲ್ಲವೋ? ನಿನ್ನಂತ ಪಕ್ಕತನ ಒಡೆಯಲು ನನ್ನಂತವನಿಗೆ ಉಚಿತವಲ್ಲವ? ಪಾರ್ಥ ಸಂಜಾತನ ಮಸಜಲ ನಡೆದ ಕುರುಪಾಪದ ಕೋಪಗಂಡರ ಚಿಂತೆಗಿಲ್ಲ ಸುಭದ್ರನನ್ನ ನಡು ನಡುಗಿಂದ ಕಿಚ್ಚನ ನಿಮ್ಮ ಜನಕರ ಬಂದ ತೋರ್ಸನ ಭುಜ ಬರುತ್ತಾನ. ಓ ದ್ರೋಣರೇ, ಸ್ವಲ್ಪ ಇತ್ತ ಬನ್ನಿರಿ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗದ ಗಂಟನ್ನು ಮಾತ್ರ ತಾವಲ್ಲಿ ಬಿಸಾಕಿ ಬಂದಿರಿ. ಅದರ ಗೋಷ್ಠಿ ನಿನಗೇನು ತಿಳಿದ ಹೊಲಗ? ಓ ಆಚಾರ್ಯರೇ, ಹುಡುಗನೇ, ಈ ಕೋಯನ್ನ ಕರದಳ ಮೆರೆಯುವ ಕೋದಂಡಕ್ಕೆ ಮಾತ್ರ ಎಷ್ಟನೇ ಗುರು ಇರುವನು ಸ್ವಲ್ಪ ನೋಡಿರಿ ಸ್ವಾಮಿ. ಮೂರ್ತಿನ ಗುರು ಎಂದಿರೋ ಬಾಲಕ? ಓ ಆಚಾರ್ಯರೇ, ತಾವೇನು ಉಚಿತಾರ್ಥವಾಗಿ ನೋಡಬೇಡಿರಿ. ತಮಗೆ ಅಪೇಕ್ಷೆ ಎಂದರೆ ನಿಮ್ಮ ಕುಕ್ಷಿತ ಎಂಬಗೆ ಇವೆರಡು ಬಾಣಗಳು ಓ ಆಚಾರ್ಯರೇ, ವಿನಯೋಕ್ತಿಯಿಂದ ಮನ ಮರುಗುವಂತೆ ಪೇಳುವ ನಿಮ್ಮ ಮೈಲಿಗೆ ಗುಣವನ್ನೆಲ್ಲ ನಾ ಬಲ್ಲನು. ನೀನೇನು ಬಲ್ಲಲು ಬಾಲಕ? ನಿನ್ನ ಭುಜ ಬಲದ ತ್ರಾಣವನ್ನು ನಾನೇನು ಹರಿಯದವನೇ ಹೇಗೆ? ಓ ಆಚಾರ್ಯರೇ, ಹುಡುಗನೇ, ರನ್ನ ಕೊಂಬಿನಿಗೆ ಬಂದ ಎನ್ನಂಗನೆಗೆದರೆ ಮಕ್ಕರ ಕಮಲದಳ ನಾನಿನ್ನ ಅಮ್ಮ ಬಿಡಿಯುವುದಿಲ್ಲ. ನನ್ನ ಡಂಬಕ ವಚನವ ಮುಗಿದು ಶರಾಂಬುದಿಯಿಂದ ಎನ್ನ ಮಾತನಾಡಿಸು ದ್ರೋಣ. ನೋಡೆನ್ನ ಭುಜಬಲ್ಲ ತ್ರಾಣ ಕ್ಷಣ. ಈ ಹುಡುಗ ನುಡಿಯನ್ನು ನಾನು ಸಹ ಬಾಲಕ. ಅದೇ ಚೆನ್ನಾಗಿ ಹೇಳಿದೆ. ಮೂಡಮತಿ ಹುಡುಗನೇ ಬಿಡು ನಿನ್ನ ಚಿಂತವನೋ.
ಮಾತ್ರ ತೋರಿಸಿ ನಾವು ಯಮನಾಗತ್ತೆ ಇಲ್ಲ ಏ ಚುಚ್ಚರೆ ಹೇ ದ್ರೋಣರೇ ನಿನ್ನ ಹಿಚ್ಚ ಬಂದಂತ ಉಚ್ಚರಿಸರೆ ಚಿಕ್ಕ ಸರಸಂಡ ಕೋಚ ಪಟಕಿಂದ ಕೊಚ್ಚಿಗೆ ನೋಡು ಅಲ್ಲ ಏ ದುರ್ಬಲಕನೇ ಕೋಪಿನ ನಾಲ್ಯ ಪಡೆದು ಪಾಪ ಮಾತವರು ಕರ್ನಾಟಕರ ಪುಂಡರೀಕರ ಮರಿಯ ಬೇಕಂದನ ತೋಟಲನ ಒಳವ ತರಾರತವು ಕೆಳಗೆ ಬಡಿಯರು ಅದನ್ನು ಮಧ್ಯದಲ್ಲ ಕೆಳ ಇರುವನು ನೋಡು ದ್ರೋಣರೇ ಇದನ್ನು ತಾರ ಹರಿಸಿಕೊಂಡು ಮಾತನಾಡು ಇಲ್ಲ ಮಾತ ಎತ್ತ ಮಾತ ಪುತ್ರವೇ ನನ್ನ ಸರಿಸಿಕೋ ಹಿರಿಯ ಕಿರಿಯಂತೆ ನರಿಯಂತ ಒದರದ ತರ ಸಿಡಿದ ತರದ ನಿನ್ನ ತರ ಓ ದ್ರೋಣರೇ ಅಯ್ಯೋ ಹುಡುಗರೇ ಅನ್ನಕ್ಕೆ ಉಪ್ಪಿಲ್ಲ ಸಾರಿಗೆ ಒಗ್ಗರಣೆ ಕಡಿಮೆ ಹಪ್ಪಳ ಸಂಡಿಗೆ ಮಾತ್ರ ಬಹು ಚೆನ್ನಾಗಿದೆ ಎಂದು ಹೇಳಿ ತೆಗೆದುಕೊಳ್ಳುವಿರಲ್ಲವೇ ನೀವು ಬ್ರಾಹ್ಮಣ ಭೋಜನ ಪ್ರಿಯರಾಗಿದ್ದರಿಂದ ಇಂದು ಗೋಕಲಾಷ್ಟಮಿ ಇಂದು ವಿಜಯದಶಮಿ ಇಂದು ಮೇಘ ಸಂಕ್ರಮಣ ಇಂದು ಯಜ್ಞಾರಂಭ ದಿನ ಇಂದಕ್ಕೆ ಭೂದಾನ ಅಹೋ ಆಚಾರ್ಯರೇ ಬಂಡರೇ ಇದಕ್ಕೆ ಭೂದಾನ ಗೋದಾನ ಹಿರಣ್ಯದಾನ ಎಂದು ಹೇಳಿ ಕಾಲವಂ ಕಳೆಯುವವರಿಗೆ ಕಾಲಕದ ಗೋಷ್ಠು ತಮಗೆ ಅದಕ್ಕೆ ಬೇಕು ಅದರ ಗೋಸ್ಕರ ನಿನಗೆ ಯಾತಕ್ಕೆ ಆ ವಿದ್ಯೆಯನ್ನು ಕಲಿಸ ನಿಮ್ಮ ಅಪ್ಪನ ಧನುರ್ಧವನ್ನು ಕಲಿಸಿ ಗುರು ನಾನವನೇ ಪುರ ಓ ದ್ರೋಣರೇ ಸ್ನಾನವನ್ನು ಮಾಡಿ ಮಡಿಯನ್ನುಟ್ಟು ದ್ವಾದಶ ನಾಂಪಟ್ಟಿಗಳನ್ನಿಟ್ಟುಕೊಂಡು ತಂಬಿಗೆ ತಾಲುಗಳನ್ನು ಹಿಡಿದುಕೊಂಡು ಎಂಡರ ಮಕ್ಕಳನ್ನು ಕರೆದುಕೊಂಡು ಕಟ್ಟಿಗೆಯ ಮಣಿಯ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಮೃಷ್ಟಾನ್ನ ಪದಾರ್ಥಗಳನ್ನು ಪಟ್ಟಾವಳಿಯಲ್ಲಿ ಯಥೇಷ್ಟವಾಗಿ ಒಟ್ಟಿಸಿಕೊಂಡು ಓ ಆಚಾರ್ಯರೇ ಹೊಟ್ಟೆ ತುಂಬ ಒಂದು ತೃಪ್ತಿ ಪಡುವುದೊಂದು ಬಲ್ಲಿರಲ್ಲದೆ ಕದನ ವಿದ್ಯೆಯನ್ನು ನೀವೇನು ಕಾಣಿರಿ ನೀನೇನು ತಿಳಿಯಲು ನನ್ನ ವಿದ್ಯೆಯನ್ನು ಓ ಆಚಾರ್ಯರೇ ಸುಮ್ಮನೆ ಮನೆಗೆ ಹೋಗಿರಿ ಇದೇನು ಜಪ ತಪ ಅನುಷ್ಠಾನವೆಂದು ತಿಳಿದಿರುವಿರಾ ಅಥವಾ ಉಪವಾಸ ಏಕಾದಶಿ ವ್ರತ ಎಂದು ಮಾಡಿಕೊಂಡಿರುವಿರಾ ಓ ಆಚಾರ್ಯರೇ ಅಭಿಮನ್ಯಮ್ಮ ಪೂಜೆ ಮಡಿಯನ್ನೊಟ್ಟು ಅಡಿಗೆ ಮನೆಯಲ್ಲಿ ಬಡೆದಾಡುವುದು ಬಿಟ್ಟು ಬಡೆದಾಡುವ ಕಾಳಗದ ಗೋಷ್ಠು ತಮಗೆ ಅದಕ್ಕೆ ಬೇಕು ದ್ರೋಣ ಕಂಕಣ ತುಪ್ಪದವರು ಮಾತ್ರ ಬಲು ಜಾಣ ಎಲ್ಲ ಈ ಮೂಢಮತಿಯೇ ಎಲ್ಲ ಈ ಜಡಮತಿಯೇ ಆಳು ಅರಟಗಳಿಂದ ಕೀಳು ಮಾತುಗಳನ್ನು ಮೆಲ್ಲರ ಊಟ ಕೈಯುವ ನಂದ ತಟದ ಪಾಪವನ್ನು ತಟದ ಕಂಡರ ಒಡಲಿಗೆ ತಿಂದವರೆಂದು ಬಂದಿರ ಎಂದು ಸಹಜವಾಗಿ ಆಡುವನು ದ್ರೋಣರೇ ಅಂತ ಎಲ್ಲ ಮಂದೆಲ್ಲ ಈ ಮೂಢಮತಿಯೇ ಎಲ್ಲ ಈ ಮೂಢಮತಿಯೇ ಜಡ ಜಬವ ಜಡ ದಕ್ಷ ಸುರನರ ಗಂಧರ್ವ ತಡದ ಯುದ್ಧವ ಕಡವ ಪೈಚ ಪರಾಕ್ರಮಶಾಲಿಯನ್ನು ಪಡೆಯಬೇಕು ತನ್ನ ಕುರಿ ಸೇನೆ ಸೇಮಕ್ಷಣ ಮಾಡಿದ ಅವನಿಗೆ ಬುದ್ಧಿ ಇಲ್ಲ ನಿನ್ನನ್ನು ಮಾಡಿರುವನು ದ್ರೋಣರೇ ಇಂಥ ಅಸಹಾಯ ಸೂರನ ಮುಂದೆ ಅಸುಳೆ ಸರಿ ಮಾತನಾಡುವೆ ಮಾತನಾಡಿದರೆ ಮಾಡುವುದೇನೆಲ್ಲ ಬಂಡ ಹಿಂದಕ್ಕೆ ನಿಮ್ಮ ದೊಡ್ಡಪ್ಪನಾದರೂ ಕದನಿಗೆ ವಿರತನಿಗೆ ಬಾಣಸಿಗೆ ನಾಗಿ ಹೊರವೇರಿಸಿ ಬಂದಂತೆ ನಾನೇನು ಹೊರವೇರಿಸಿ ಬಂದಿರುವನೇ ಹೇಗೆ ವಂಚನ ಗುಣ ರೈತ ಪಂಚ ಪಾಂಡವರ ಪೈಕಿ ನಿಮ್ಮ ದೊಡ್ಡಪ್ಪನವರ ಧರ್ಮಜನ ತನ್ನ ರೂಪ ಹೊಂದಿಸಿಕೊಂಡು ಕಾಲಾರ್ಥ ಮಾಡಿಕೊಂಡು ಬಂದವನು ನಾನು ನಿಮ್ಮ ಜನಕನಾದ ಧರ್ಮಜನ ಏ ಬಾಲಕ ಎಲ್ಲರ ಮನೆಗೆ ಒಳಗೆ ಇದ್ದು ಕಾಲಹರಣ ಮಾಡಿಕೊಂಡು ಕೈ ಮುದ್ದೇನೆ ಆಗಲೇ ಮರ್ತ ಬಿಟ್ಟಿಯ ಬಳಿರೇ ಗುಡಿಸಿ ಬರುವ ಬಾಣಂ ಸುರಾಜಿಕ ಸುಭದ್ರೆ ಕುಮಾರ ನಿಮ್ಮಪ್ಪಗ ದಂಡ ವಿದ್ಯೆಯನ್ನು ಕಲಿಸಿ ಗುರು ನಾನಲ್ಲವೇನೋ ಪುರ ನಿಮಗೆ ಸಂಪೂರ್ಣ ದ್ರೋಣರೇ ಈ ಹುಡುಗನೇ ತಾವು ನಮ್ಮ ಜನಕನಿಗೆ ಧನುರ್ವಿದ್ಯೆಯಂ ಕಲಿಸಿದ ಕಾರಣ ನೀವು ಒಪ್ಪುವಂತೆ ದೃಪದ ನಮ್ಮಿಡಿದು ತಂದು ನಿಮ್ಮ ಮಂಚದ ಕಾಲಿಗೆ ಕಟ್ಟಿದಾಗ ನಿಮ್ಮದೊಂದು ಬಾಳಿವೆ ಆಯಿತು ಗುರರೆಷ್ಟೇ ಬಾಲಕ ಇಲ್ಲದಿದ್ದರೆ ಆಗಲೇ ಶಪಥ ಭ್ರಷ್ಟನಾಗಿ ಓದಬೇಕಾಗಿತ್ತು ಆಗಲೇ ಮರ್ತಿರೇನು ಬುದ್ಧಿ ಶೂನ್ಯರಾದ ದ್ರೋಣರೇ ಅಹೋ ಆಚಾರ್ಯರೇ ಭಕ್ತರಾದ ಧರ್ಮರಾಜಾತಿಗಳ ಪೂರ್ವ ಕರ್ಮನುಸರವಾಗಿ ವಿರಾಟನಲ್ಲಿಗೆ ಹೋಗ ತಮ್ಮನ್ನು ಗೆದ್ದು ಬಂದಿರುವರಲ್ಲದೆ ನಿಮ್ಮಂತೆ ಮಧ್ಯಾಹ್ನ ಕಾಲದಲ್ಲಿ ಗದ್ದೆಗೆ ನೀರು ಕಟ್ಟಿದಂತೆ ಹೋಳಿಗೆಯನ್ನು ತುಪ್ಪದಲ್ಲತ್ತಿ ಎದೆ ಒತ್ತ ಮಾಡಿಕೊಂಡು ತಿನ್ನುವುದೊಂದು ಬಲ್ಲಿರಲ್ಲದೆ ಯುದ್ಧದ ಪರಿಶ್ರಮವು ನಿಮಗೇನು ತಿಳಿದಿರುವುದು ಅಬ್ಬೋ ಆಚಾರ್ಯರೇ ದಿನ ಬೆಳಗಾದರೆ ದಾವ ಮಹಾರಾಜರು ಮೃಷ್ಟಾನ್ನ ಪದಾರ್ಥಗಳನ್ನು ಮಾಡಿಸಿರುವರೆಂದು ಇಲಿಯ ಮೇಲೆ ಬೆಕ್ಕು ಕಣ್ಣು ಬಿಟ್ಟಂತೆ ಹೋಳಿಗೆಯ ಮೇಲೆಯೇ ನಿಮ್ಮ ಕಣ್ಣು ಅದರ ಪರಿವಾರ ತಿಳಿಯೋದು ಬಾಲಕ ಶೂರನಾದವನು ಏರಿ ಬಂದರೆ ತೋರಿಸುವೆವು ನಮ್ಮ ಬಾಹುಬಲವನ್ನೆಲ್ಲ ಪೂರಣ ರಂಗದ ಮೇಲೆಯೇ ನಮ್ಮ ಕಣ್ಣು
ಸ್ವಲ್ಪ ತಾಳೋ ಬಾಲಕ. ಓ ಆಚಾರ್ಯರೇ, ಹೊಟ್ಟೆ ಎಂಬಗ್ಗಿಸಿ ಕಂಠದ ಮಟ್ಟಿಗೆ ತಿನ್ನುವ ಪೆಂಟನಿಗೆ ಯುದ್ಧದ ತಂಟೆಯಾದಕ್ಕೆ ಬೇಕು. ಕುಲ ಕಂಟಕನಾದ ಕೌರವನ ತಂಟೆ ಎಂಬೆಟ್ಟರೆ ಮುಂದೆನ್ನಿಗೆ ಸುಖ ಉಂಟಾಗುವುದಲ್ಲದೆ, ಎಲ್ಲದೆದ್ದರೆ ನಿನ್ನ ಕಂಠವಂ ಕರೆಯುವ ಬೆಂಟನೆದರೆ ಎಲ್ಲ ಶಾಸ್ತ್ರ ತುಂಡಾಗುವಂತೆ ಬಂದಿತು ನೋಡು ಎಣ್ಣೆಯ ಶರದಾರಿ. ಸುಮ್ಮನೆ ಪಂಚಾಂಗದ ಗಟ್ಟನ್ನು ತೆಗೆದುಕೊಂಡು ನಡಿಯಿಂದಕ್ಕೆ ದಾರಿ. ಏ ಬಾಲಕ, ಜಾಗ್ರತೆ ಇದ್ದಕ್ಕಿಲ್ಲ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ಆಚಾರ್ಯ. ದ್ರೋಣರೇ, ತಾವು ಓದಿದಂತ ಸ್ವಚ್ಛವಾದ ನುಡಿಗಳು ಎತ್ತ ಹೋದವು. ಭೋಜನ ನಾಯಲಕ್ಕೆ ಗಮನಿಸಿದವು ಏನೋ ಭಯಗಳ ಈ ಸಾರದೆ ಅತಿರಥರನ್ನು ಕುಗ್ಗಿಸಿದನು. ಅವರ ಬಲವಲ್ಲ ನುಗ್ಗು ನುಗ್ಗು ಮಾಡಿದನು. ಒಕ್ಕಡಿಸುತ್ತ ಬರುತ್ತಿರುವ ಇನ್ನಾವನೆದ್ದರ ಅವನ ಮುಂಭಾಗ ಕೆರೆತವನ್ನು ಆರಿಸಿ ಅಯ್ಯೋ, ಚಿತ್ತದೆ ರೂಪನೊಳಗೊಪ್ಪುವ ಪುತ್ರಾದಿ ಲಕ್ಷಣಾದಿಗಳಿರ ಎತ್ತ ಜನನಿ ಜನಕರನ್ನು ಈ ಹೊತ್ತಿಗೆ ನಿರ್ಭಾಗ್ಯರ ಮಾಡಿ ಪೂಜಿರ. ಮತಿವಂತಿಯಾದ ಭಾನವತಿ ಬಂದು ಪಿತನೇ ಸುತರಗತಿ ಏನಾಯಿತೆಂದು ಬೇಡಿದರೆ ನಾನೇನು? ಅಯ್ಯೋ, ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಆ ಕ್ಷಣಕ್ಕೆ ಅಯ್ಯೋ ಎಂದು ಈ ಪುತ್ತಿಯ ಮೇಲೆ ಬಿದ್ದು ಹುರುಳಾಳುವಳೋ ಏನು. ಇಂಥ ಪತಿ ಅವೋದು ಘಡಿ ಇಂಥ ಪುತ್ರ ಶೋಕಾಗ್ನಿ ಎಂಬ ಬಾಧಿಗೆ ಈ ತೋಳ ನಮ್ಮ ಮುದಿಕಾಡನ್ನು ಮೂಲವಾಗಿ ಕುಳಿತಿಯಲ್ಲೋ ತೋಳ. ಆಚಾರ್ಯರೇ, ಆತಚ್ಚಾಡಿಯೋ ಇಂಥ ಕಠಿಣ ವಚನ ಆಡಬಾರದು. ಇಂಥ ಕಠಿಣ ವಚನ. ಆಹೋ ದ್ರೋಣರೇ, ಕುರಬತೆ ನಿಮ್ಮದೇನೋ ಇದು. ನಿಮ್ಮಂತ ಬಂಟರನ್ನು ನಂಬಿಕೊಂಡದಕ್ಕೆ ನಮ್ಮ ಪ್ರಾಣ ಮಾತ್ರ ಕಂಠದಲ್ಲಿ ಜರುಗಿರೋದು ಸ್ವಾಮಿ. ಓ ಕುರಬತೆ, ಅಹೋ ಆಚಾರ್ಯರೇ, ನಿನ್ನ ಪ್ರಾಣವ ಕಂಠದಲ್ಲಿ ಸಿಲುಕಿದ್ದರೆ ಹೋಗಲಿಲ್ಲ ಪ್ರಾಣವ. ಅಹೋ ಗುರುಗಳೇ, ಓ ಕುರಬತೆ, ನಮ್ಮನ್ನು ಆಸೆ ಮಾಡುವುದಕ್ಕೆ ನಿಮ್ಮ ಸ್ವತಂತ್ರವಲ್ಲ. ನಮ್ಮ ದುರಾದೃಷ್ಟವು ಈಗಿರುವ ಕಾಲಕ್ಕೆ ದಾರು ಮಾಡುವುದೇನೋ ಸ್ವಾಮಿ. ಓ ಹುಟ್ಟಿನ ಪತಿಯಾದ ಕುರಬತೆ, ಅಹೋ ದೊಣರೇ, ಮರ್ತವನ್ನು ಕಾಲದ ಸ್ವತ್ತವೆಂದು ಬಿಡು. ಅವರವರ ಆಮಿಷ ಪರಿಮಿತಿ ಬಿದ್ದು ಲಿಖಿಸುವ ಹಳಿಕೆ ಚೇಚ್ಚಿಗೆ ಬರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅತುಲಿತ ಪರಾಕ್ರಮಗಳಾದ ಅತಿರಥರನ್ನು ಗತಿಗೆಡಿಸಿದ ಪಾರ್ಥನ ಸುತನೇನು ಸಾಮಾನ್ಯ ತಿಳಿರುವೆ. ಅಸಮ ಬಲ ಸಾಲೆ ಒಡೆನ ಕಾಲಕ ಒಂದು ಹೆಚ್ಚಿಗೆ ಬೇಕಾದರೆ ಹಸುರರಿ ಶ್ರೇಷ್ಠರಿಗೂ ಸಾಧ್ಯವಿಲ್ಲ. ಭುಜಬರ ದಂಡನಾಥ ಗಾಂಡಿವಿಯ ಗಂಡು ಗಲೆಂಚಿ ಕಾಲ್ಪೆಂಡೆಯನ್ನು ಧರಿಸಿ ತಕ್ಕವನು ಈ ಆಳು ರಂಡ ಗಂಡನ ಮಾತ್ರ ಕೋಪ ಗಂಡುಗಳ ಗಂಡನೆಂಚಿ ಮೆರೆವನು ದುರ್ಯೋಧನ. ಇವನೊಡೆದ ಮುಕ್ಕೊಂಡು ಹಾಗೆ ಬಂದರೆ ಮಂಡಯ ಮೂರಿ ಸಮದಂಡಿಗೆ ಮಾತನಾಡ ಬೆಚ್ಚಂಡನು. ಇವನ್ ಯಾವ ಬಿಟ್ಟಗನ ನಮ್ ಕಂಡರೆ ಮಾತ್ರ ಕಜ ಕಣ್ಣಿನ ಕಿಟಿ ಕಣ್ಣಿನಂತ ಉಗುಳುತ್ತಾ ಧನುವಂ ಜಯಂಕರಿಸಿ ದ್ರೋಣರೇ ಭೋಜನವನ್ನು ಮಾಡಿಕೊಂಡು ಬಂದಿರ ಎಂದು ನಿರ್ಭರವಾಗಿ ಮಾತನಾಡುವರು.
ಅಹೋ ಕೌರವೇಂದ್ರ, ಓ ಗುರುಗಳೇ, ಒಲ್ಲಿದ ಸತ್ಯನ್ನು ನಿಲ್ಲಿಸಿದನು, ಕಡ್ಡಗಲಾದ ಕರ್ಣ ನಮ್ಮ ಕೈ ಗುಂದಿಸನು, ನಿಪ್ಪುಣಾಗರ ಗಂಡನಾದ ಕೃಪಾಚಾರ್ಯರು ಮಾತ್ರ ಕಳಬಳಕೆಯ ಕಂಪುಡಿಸಿ ಉಳ್ಳರಿಸಿದನು. ಅತುಲಿತ ಅಶ್ವತ್ಥಾಮನಿದ್ದರೆ ಆ ಧೈರ್ಯವನ್ನೇ ಸಿಗಿದನು, ದುಶ್ವಾಸನಿದ್ದರೆ ಶ್ವಾಸವು ಹಾಡದಂತೆ ಮಾಡಿಬಿಟ್ಟರು. ನನಗಂತೂ ಇನ್ನು ಹೇಳುವುದೇನು, ನಿನಗಂತೂ ಮೊದಲೇ ಪ್ರಾಚಿತ್ವವನ್ನು ಮಾಡಿದನು. ಕುರುಬಪತೆ ನಮ್ಮ ಸೈನ್ಯವಲ್ಲ ಮಣ್ಣು ಪಾಳು ಮಾಡೋಕೆ ಹೊಚ್ಚಿರುವನು. ಓಹೋ ಕುರುಬಪತೆ, ಆಚಾರ್ಯರೇ, ಇದು ನಮಗೆ ಶತ್ರುವಲ್ಲ, ತ್ರಿಲೋಕವ ತತ್ತ ಮಾಡಿದ ಮೃತ್ಯು ದೇವತೆ ಕಡೆಗಲ್ಲ ಕಾಲದಲ್ಲವನು ದುರ್ಯೋಧನ. ಓ ದ್ರೋಣರೇ, ನೋಡಿದರೆ ಇವನಿಗಿರುವುದು 14 ವರ್ಷ, ಇವನಲ್ಲಿರುವುದು ಅತಿಕ ಎಂಬ ಪೌರುಷ. ಇವನೇನು ಸಣ್ಣ ಹುಡುಗನಂಬುವರೇನು, ನಮ್ಮ ಸೈನ್ಯವಲ್ಲ ಮಣ್ಣು ಪಾಳುವಚ್ಚಿರುವನು. ನೀನು ಮಾತ್ರ ದಿಕ್ಕ ತಪ್ಪು ಅಂತ ದುಃಖಿಸಬೇಡ, ಇವನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡುವನು ಕೊರಬಪತೆ. ಅಹೋ ದ್ರೋಣರೇ, ಓ ಕುರುಬಪತೆ, ತಮ್ಮ ಸಹಾಯ ಮಾತ್ರದಿಂದಲೇ ಲಕ್ಷಣಾದಿ ಪುತ್ರರನ್ನು ಅಂಧಕನ ಪುರವಾಸ ಮಾಡಿಸಿದೆ ಮತ್ತು ಸೈನ್ಯದ ಭಾರವು ತಮಗೆ ತಕ್ಕದ್ದು. ಪಾರ್ಥ ಸಂಜಾತನ ಕೂಡ ಲಯ ಮಾಡಿಸಿದಿ. ತತ್ಕಾಲದ ಉಪಶಾಂತಿಯನ್ನು ಕೇಳುವುದಕ್ಕೆ ಬಹು ಜಾಣನಾಗಿ ತೋರಿದ ತೋಳ, ನಿನ್ನಲ್ಲಿ ಎಲ್ಲ ಸಾಧನಲ್ಲೂ ಸುಗುಣ. ಕಣ್ಣ ಪಾಂಡವ ರಕ್ಷಣೆ ರಕ್ತದಿಂದ ಕಾಪಾಡುವ ವಿಕ್ರಮನ ಗರ್ಕ ಸಂಭವನೇ, ಭಾರತದ ಸಂಭವನೇ, ಏನ ಅಧ್ಯಕ್ಷ ನುಡಿಯನ್ನು ಲಕ್ಷ ಬೆಟ್ಟ ಕೇಳಬೇಕನೆ, ಏನ ಚೆನ್ನಾಗಿ ಹೇಳ ಆಚಾರ್ಯರೇ. ಹೋಚಿವಾನ ಸಹೋದರ ಮತನಾದ ದಕ್ಷ ಕಣ್ಣಿಂದ ಹೊಡೆದ ನಮ್ಮ ಬಲದೊಳಗೆ ಗಿಳಿ ಸಮದಲ್ಲಿ ಗಿಡಿ ಕಟಗನಂತೆ, ಕುಡುಪಟ ನೋಡದ ಕಟಗನಂತೆ, ಸುಡು ರಾತ್ರಿ ನೀಡಿದ ಅಳ್ಳಾಡಿದನಂತೆ. ಓ ಸೂರ್ಯನಂದನ, ಭಾರತ ಜನಂದನ, ಘೋರವಾದ ಸಿಂಹದ್ದನೆಯನ್ನು ಮಾಡುತ್ತ ನಮ್ಮ ಬಲದೊಳಗೆ ಊರು ನುಂಗುವಂತೆ ಮಕ್ಕು ಮಾರಿಯಲಿಕ್ಕಿರುವನು ರವಿನಂದನ, ಭಾರತ ಜನಂದನ, ರೋಗ ಕ್ಷೇತ್ರವನ್ನು ನಮಗೆ ಸುಲಭವೋ ಬಳಿರೆ ಹೋಗಲು ಮಾತ್ರ ಬಾಣ್ಯಗಳು ಎಷ್ಟು ಬೇಸರು ಕಕ್ಕಲಿಕ್ಕಂಡು ಬಾಡಿ ಮೇಡಕ್ಕೆ ಬರಲು ಇವನಂತ ಮಾರಿ ನಾಲ್ವರು ಬರ್ತಾರೆ ಮತ್ತೆ. ಸೌರ್ಯೋಗ ನೀರಿನ ಒಡೆದ ಕಾಳಗ ಬಂದು ಎಸಗಬೇಕಾದರೆ ಅಸುರಾರಿ ಕ್ಷೇತ್ರರಿಗೂ ಸಾಧ್ಯವಿಲ್ಲ. ಬರೋ ದಂಡನಾದ ಗಾಂಡಿವಿಯ ಗಂಡುಗಲೆಂಚಿ ಕಾಲ್ಪೆಂಡ ಧರಿಸುತ್ತ ಅವನ ಕರಮುದದಲ್ಲಿ ಮೆರುವ ಕೋದಂಡವನ್ನು ಖಂಡಿಸರೆ ಯುದ್ಧವನ್ನು ಆರಂಭ ಮಾಡುವುದು. ಶೀಘ್ರವಾಗಿ ಈ ಕಾರ್ಯವನ್ನು ನೆರವೇರಿಸು ಸೂರ್ಯನಂದನ, ನೀನು ಮಾತ್ರ ಮರೆಯಬೇಡ. ಅಶ್ವತ್ಥಾಮ ಕೃಪ ಸಲ್ಲಾದಿಗಳ ಕೋಟೆ ಕಂಡ ಮುಂಬಾಕ್ಕೆ ಹೋಗೋಣ ರವಿನಂದನ, ನಡಿ ನಡಿ ಎಂದು ಕೇಳಿಚ್ಚನ. ದ್ರೋಣರೇ, ಕಲಿಕರನೇ, ಸಂಕಲವನ್ನ ಸಂಕಲಕ್ಕೆ ಕಾಲ ಕಿಂಕರನ ಕರಮಣ್ಣ ಸಂಕಲಾದೀನ ಪಡಿಸಮದ ಭಯಂಕರನ ಮಂಡ ಎಂತ ಶಂಕರನಿಗೆ ಕಿಂಕರನಾಗಿ ಪಾಶುಪತಸ್ತ್ರಂ ಪಠಿತ ಪಾರ್ಥನಿಗೆ ಸಾಮಾನ್ಯತ ವೀರ ಕಂಕಣವ ಧರಿಸಿರುವ ರುದ್ರಾಂಕಿತನಿಗಿಂತ ಕಕ್ಕುಲಿತ ಮಾತುಗಳ ಹೇಳುವುದಕ್ಕೆ ನೀನೇನು ಮಕ್ಕಳೆಲ್ಲ ಸಂತನಗೋ ತೀರರುತ್ತಡೆ ಮುಂಭಾಗದಲ್ಲಿಂದ ಪ್ರಾಣವನ್ನಾದರೂ ಬಿಡಬಹುದು. ಆಚ ಕಾರ್ಯಕ್ಕೆ ಹೇಳೋ ಕರ್ಣ, ಏನು ಹರಿಯದ ತರುಳನ ಹಿಂಭಾಗದಲ್ಲಿಂತ ಇಂಥ ಗನ್ನಘಾತಕ ಕೃತ್ಯ ಮಾಡಿದರೆ ಅವರ ಎತ್ತ ತಂದೆ ತಾಯಿಗಳು ಎನ್ನ ಹೆಣ್ಣಕ್ಕೆ ಕೊಲ್ಲ ಹೊಡೆದುಕೊಂಡರ ಹಸುಕೂಸನ್ನು ಕರ್ಣ ಅಭಿಮಾನ್ಯವನನ್ನು ಸಾಮಾನ್ಯನು ತಿಳಿದವ ಕೂರುವಲ್ಲವನ ಸೈನ್ಯವಲ್ಲ ಎಪ್ಪಲಾಯನ್ನ ಮಾಡಿ ಮೆಚ್ಚು ನೀರು ನಿಂತಿರುವನ ಚಿಕ್ಕವನಿಗೆ ತಕ್ಕ ಉಪಾಯವನ್ನು ಮಾಡಲಿದ್ದರೆ ನಮ್ಮ ರಾಜನ ಮೇಲಕ್ಕೆ ಕೊಲ್ಲು ಅನ್ನವನಲ್ಲ. ಓ ಕರ್ಣ, ಸಂಗ್ರಾಮದಲ್ಲಿ ಅವನ ಮುಂಭಾಗದಲ್ಲಿ ನಿಲ್ಲುವುದು ಯಾರಿಗೂ ಸಾಧ್ಯವಿಲ್ಲ. ನಾನೇ ಪರಾಕ್ರಮಂದು ನಿನ್ನ ಶೌರ್ಯ ಕೊಚ್ಚಿಕೊಂಡರೆ ನೀನು
ಸಾವನ ಮಗಳಂತ ಕೆಲವಂತಿಲ್ಲ ಅಬೋ ಕರ್ಣ ಆಚಾರ್ಯರೇ, ಹಿಂದಕ್ಕೆ ಜಗದೀಕ ವೀರನಾದ ಶ್ರೀರಾಮನ ಆಲಯನ್ನ ಬರದ ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿ ಜಯಪ್ರಯ ಕೈಗೊಳ್ಳದೆ ಇದೇ ಪಾಂಡವರು ನಿನ್ನಿನ ಕಾಳಕದೊಳಕಲ್ಲಿ ಬೀಸವನ ಎದುರಿಗೆ ಚಿಕ್ಕಂಡಿಯನ್ನು ತಂದು ನಿಲ್ಲಿಸಿ ಪಾರ್ಥನ ಬಾಣ ಪ್ರಯೋಗ ಮಾಡಿ ಜಯಪ್ರಯ ಕೈಗೊಳ್ಳದೆ ಓ ರವಿನಂದನ, ಭಾರತ ಜನಂದನ, ಆದ ಕಾರಣ ಅವನ ಕರಮುಜದಲ್ಲಿ ಮೆರುವ ಕೋದಂಡವನ್ನು ನಿಮ್ಮ ಭಾಗದಲ್ಲಿ ಖಂಡಿಸಿದರೆ ಯುದ್ಧವನ್ನು ಆರಂಭ ಮಾಡುವುದು ಶೀಘ್ರವಾಗಿ ಕಾರ್ಯವನ್ನು ನೆರವೇರಿಸುವ ಸೂರ್ಯನಂದನ ಈಹೋ ದ್ರೋಣ, ಅದು ಏತಕ್ಕೆ ಕಾರಣ? ಈತ ಮಂಡಲವನ್ನು ದಂಡಗಡಿಯುವ ಉತ್ಕಂಡ ಮಾರ್ದಂಡ ನಂದನನು ಇಂದ ಸಣ್ಣ ಕೆಲಸವನ್ನು ಮಾಡುವನೇ. ಓ ಕಲಿಕರ್ಣನೇ, ಮಂಡಲೇಶನಾದ ಗುರು ಮಂಡಲೇಶನ ಎಲ್ಲ ಮೇಲೆ ಬೇಸರ ಪಟ್ಟ ಅರ್ಧ ರಾಜ್ಯವನ್ನು ಖಂಡಿತವಾಗಿ ಬಿಡುವುದನ್ನು ದಂಡಿಸಿದ ಕಾಲಕ್ಕೂ ಕಂಡಂತರ ಕೀರ್ತಿಯನ್ನು ಕೊಂದೇ ಇಲ್ಲ. ಓ ಆಚಾರ್ಯರೇ, ಓ ಸೂರ್ಯನಂದನ, ಎನ್ನಂತ ಗಂಡುಗಳಿಗೆ ಕುಳಿತ ಅಭಿಮನ್ಯುವು ಉಂಡಾಡುವ ಮಗವನ್ನ ಹಿಂಭಾಗದಲ್ಲಿಂತ ಧನು ಗಂಡ್ರಿಜ ಮಂಡೆ ಬಾಗಿ ಬಾಳುವುದಕ್ಕಿಂತ ಭೂಮಂಡಲದಲ್ಲಿ ಒಂದು ಗೊಂಡ ಆದ ಪ್ರಾಣ ಬಿಡುವುದು ಲೇಸಲ್ಲವೇನು ತೃಣ? ನಿನ್ನಲ್ಲಿ ಸುಲ್ಲಭಾದರಿಲ್ಲವೇನೋ? ಅಂಬು ಧಕ್ಷಕನಾದ ಸೂರ್ಯ ಸಂಭವನೇ, ಕುಂಬಿಲೀಶನ ಕಾರ್ಯಕ್ಕೆ ಏನು ನುಡಿಯನ್ನು ನಂಬಬೇಕನೆ? ಎಂಬವರಿಗೆ ಪೌತನಾದ ರಣಗಂಭೀರ ಮುಂಭಾತವಾಗಿ ನಿಲ್ಲವನ ಕೃಪಾಚಾರರನ್ನು ಬಲ ಭಾಗದಲ್ಲಿ ನಿಲ್ಲಿಸೋಣ, ಇಕ್ಕರವಾದ ಸಂಜನನ್ನು ಎಡ ಭಾಗದಲ್ಲಿ ನಿಲ್ಲಿಸೋಣ. ಅಪರಿಮಿತ ಸಹಸ್ರಾದ ಅಭಿಮಾನ ರೂಪವನ್ನು ತೋರದೆ ಹಿಮ್ಮುಖದಲ್ಲಿಂದ ಅಭಿಮಾನವನ್ನು ಧನಸನ್ನು ಖಂಡಿಸು. ಶಿವ ಶಿವ ಕರ್ಣ ಶೂನ್ಯನಾದ ದ್ರೋಣನಿಗೆ ಮಾತ್ರ ಎಂತ ಕಾರ್ಯಕ್ಕೆ ಗುರಿ ಪ್ರಾಣವೆದ್ದರೆ ಮುಂಭಾಗದಲ್ಲಿಂದ ಪ್ರಾಣವನ್ನಾದರೂ ಕೊಡಬಲ್ಲಂತೆ ಈ ದ್ರೋಣನಿಗೆ ದಕ್ಷನಾದ ದ್ರೋಣನು ಕೇಳಲಿಲ್ಲನು. ನಾನು ಎಷ್ಟು ಯೋಚಿಸಿದ ಫಲವೇನು? ಅಭಿಮನ್ಯವನ ಹಿಂಭಾಗಕ್ಕೆ ಭೋಗವನ್ನು ಸಾರಿದ್ದೆ ಒಡೆಸ ಜೈಬರಿ ಅಂತ ಶ್ರೀ ಮಲ್ಲಿಕಾರ್ಜುನವರು ಜಿ ಎಲ್ ಸತ್ಯಪ್ಪ ಅವರು ಅರ್ಜೆಂಟ್ ಆಗಿ ಬರಬೇಕು. ಆಲ್ ಡೈರಿ ಬಿಂಗಿ ಕರೆಪ್ಪ ಅವ್ರು ಬರಬೇಕು. ಶಿವರಾಮ್ ರೆಡ್ಡಿ ಅವರು ಬರಬೇಕು. ಪೂಜಾರಿ ಸುರೇಶ ಅವರು ಕೂಡ ಬರಬೇಕು. ದ್ರೋಣನ ಪಾತ್ರ ಕಡೆಯಿಂದ ಅವರಿಗೆ ಸನ್ಮಾನ ಇರ್ತದೆ. ಬಿಂಗಿ ಕರೆಪ್ಪಣ್ಣವ್ರು ಅರ್ಜೆಂಟ್ ಆಗಿ ಬರಬೇಕು. ಚಂಡ ಪ್ರಚಂಡರನ್ನ ದೋರ್ದಂಡಗರ ಪುಂಡರೀಕರದಲ್ಲ ಮೆರೆಯುವ ಚಂಡದರ ಮಾದ ಚರಾತಿಯಿಂದ ಕರಮಂಡಲೇಶನ ಬಲವಲ್ಲ ದಂಡಿಗಳೆಯುವ ರಣಮಂಡಲದ ವಿಸ್ತಾರವನ್ನು ನೋಡಿದೆಯಾ ದೇವ? ಎಲ್ಲ ಸಾರಥಿ ಉಪದೇ ಎತ್ತ ನೋಡಿದರ ರಕ್ತದ ಪಟಬೆಯಲ ತೇಲಾಡುವ ದಿಂಬಗಳು ಕುಣಿ ಕುಣಿ ದಾಡುವ ಮುಂಡಗಳು ನಿಂಡಿ ಭೂತಗಳು ದಂಡಿಯಾಗಿ ಮಾಡುವ ಶುಭ ಸಾಪನಯಂಗಳು. ಹೌದು ದೇವ. ಎಲ್ಲ ಸಾರಥಿ ಉಪದೇ ಅಹಂಕಾರವನ್ನು ಮುರಿದು ಆದಿತ್ಯ ನಂಬ ಶಾಸ್ತ್ರದ ಜಗತ್ತದಲ್ಲಿ ಸ್ಥಾಪಿಸದಿದ್ದಳ ನಾನು ಪಾರ್ಥ ಸಂಭವನೆ ಅಲ್ಲ. ಹೌದು ದೇವ. ಎಲ್ಲ ಸಾರಥಿ ಉಪದೇ ಮಧ್ಯ ದ್ರೋಣರು ಪಂಚ
ಪಂಚಾಂಗದ ಶ್ರವಣವನ್ನು ಮತ್ತು ಮಾಡಲಿಕ್ಕೆ ಎತ್ತ ಬಂದಂತಾಯಿತು. ಹೌದು ದೇವ. ಎತ್ತ ಬರಲಿ ಅವನಿಗೆ ಹತ್ತಿರುವ ಪಿಶಾಚಿಯನ್ನು ಬಿಡಿಸಿ ಕಳಿಸುವನು ನೋಡು ಸಾರಥಿ, ನೋಡಲ್ಲ ಸಾರಥರಿಗೆ ನಿಮ್ಮಿಟ್ಟದಂತಾಗಲಿ. ರಾಮಚಂದ್ರ ಟಿ ಮಲ್ಲಪ್ಪ ಇವರು ಈ ನಾಟಕ ಸಂಘದ ಪರವಾಗಿ 501 ರೂಪಾಯಿ ಮಾಡಿರ್ತಾರೆ. ಬಂಧಿಸಿದ್ದಕ್ಕೆ ನಮ್ಮ ಗೌರವನ ಬಲವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಇಲ್ಲಗಿಲ್ಲ ಕಾಲ ಒದಗಿತು ಬಂದ ಹೊಡೆದ ಮಾತಾಡಿದ ಮನಗಳಿಗೆ ಸ್ಮರಿಸಿಕೋ ಸ್ವಲ್ಪ ತಾಳದ ಬಂಡ ನಿಮ್ಮ ಕಾವಲು ಮೂಡಿಯಾಗಿದ್ದರೆ ಕರ್ಸೆ ತನಕಂತಾರೆ ವಂಕನರ ಬತಕ್ಕೆ ಆತನ ಕಥನೆ ನಿಮ್ಮ ಹೃದಯದೊಳಗಿರುವುದು ಜೀವಂತಕದ ಒಗೆಯನ ಬಾಲ ಒಳಗೆ ಬಂದ ನಿನಗೆ ಬೆರಳು ಕಣ್ಣಿಗಿಂದೆಣಿಸುವ ಗಣಿತ ಶಾಸ್ತ್ರವನ್ನು ತಂದಿರ ಎಲ್ಲವರೆಲ್ಲರನ್ನ ದುರಬ ಮಾಡಬೇಕೆಂಬ ಅಪೇಕ್ಷೆಯೆಂದರೆ ಚಾರಾವಳಿಯ ನೋಡಿಕೊಂಡು ಬಂದಿರ ಆಚಾರ್ಯರೇ ಮೊಕ್ಕೆ ನರಿಯುವ ನರಿದರೆ ಆಕಾಶ ಮುಖ ಬರುವುದು ಕಪ್ಪಿನಿಂದಪ್ಪಿ ಬರುವ ಅಪ್ಪಲು ಏನಾದರೂ ಬೆರಗಾಗಿ ನಿಲ್ಲುವುದೇ. ಆಚಾರ್ಯರೇ ಯುದ್ಧವನ್ನು ಮಾತು ರೋಷ ಭಕ್ತನ್ನು ನಿನ್ನ ಒಣಗರ್ತನಿಗೆ ನಾನೇ ಬೆದರಬಲ್ಲನೆ. ಮಾತಾ ಪಿತರನ್ನು ಒಡಲು ಸ್ಮರಿಸಿಕೋ ಎಂದು ಇಂಥ ಪಟಿವಾರದ ನುಡಿಯನ್ನು ನುಡಿದರೆ ಬಂದ ಪ್ರಯೋಜನವೇನು? ಓ ಆಚಾರ್ಯರೇ ರಾತ್ರನಂತೆ ಒಕ್ಕಟಿಸ ಶೀಘ್ರವಾಗಿ ಎದೆಯನ್ನರಿಸ ಕಾರ್ದಲ್ಲ ತೊಳತಯಕ್ಕೆಂದ ಕೋಲ್ಮೆಂಚಿನಂತೆ ಒಳೆಯುವ ಎನ್ನ ಶರೀರದಿಂದ ನಿನ್ನ ಪಂಚಾಂಗವನ್ನು ನಕ್ಕು ನಕ್ಕು ಮಾಡಿ ಮುಕ್ತರಾಗಿಸುತ್ತದೆ. ಮಾಟಿ ವ್ಯಾಪ್ತ ಚರ್ಮಾತಿಗಳ ಪಾಶುಪಶಕ್ತವಂ ಪಡೆದ ಪರಿಗುಣ ಸಂಭವನಿಸಿ ಸಾರ್ಥಕವೇನು ದ್ರೋಣ ನೋಡಿ ಜಾಗರಿಗಿದ್ದಕ್ಕಿಲ್ಲ ಈ ಸಾರಥಿ ಭೂಪತಿ ನೋಡಿದೆ ಇವರ ರೀತಿ ನೋಡಿದಿನ ದೇವ. ಯಾಕಕ್ಕೋ ದ್ರೋಣರು ಬಹು ಪೇಚಾಡುತ್ತ ಹೋಗುತ್ತಿರುವರು. ಹೌದು ದೇವ. ಈ ಸಾರಥಿ ಭೂಪತಿ ಮತ್ಯಾವದುರ ತೀರರುತ್ತರವರ ಮುಂಭಾಗಕ್ಕೆ ರಥವನ್ನು ಆರಿಸು ಸಾರಥಿ ನಿಮ್ಮ ದೇವ. ಸಾರಥೆ ಸಾರಥೆ ಅಭಿಮಾನವನ್ನ ಕರದಲ್ಲಿ ತಿರುಕುವಂತೆ ಮಾಡಿದರೆ ಈ ಕರ್ಣನೆಂಬ ಮಾಡಿದ ದುರ್ಮತೆ. ಹೌದು ದೇವ. ಮೆಲ್ಲ ಮೆಲ್ಲನ ಧೈರ್ಯ ಬಂದನ ಸೀತೆಗೆ ಹೌದು ದೇವ. ಸ್ವಲ್ಪ ತಡವಾಯಿಸಿದ್ದರೆ ಮನರೇಗತೆ. ಹೌದು ದೇವ. ಈ ಮೀನು ಇಡಿಯ ಮುಂದೆ ಗಂಡನು ಯಾತಕ್ಕೆ ಬಿಟ್ಟವರು ಈ ಸಫಲ ಬಿಟ್ಟ ಅಭಿಮಾನ್ಯವನ ಕರದಲ್ಲಿ ಅಭಿಮಾನ್ಯವನ ಕರ ಮುದರೆ ಅಭಿಮಾನ್ಯವನ ಹಿಂಭಾಗದಿಂದ ಅವನ ಕರ ಮುದರಲ್ಲಿ ಮೆರುಗನೆಂದು ಕರಮುಖವನ್ನು ಮೆರುವ ಕಡಿಗನೆಂದು ಹೇಳಿದಲ್ಲ ಮಾಡಬಾರದು ಅಂತ ರುಗ್ಗುಣವಂತೆ ಸೂರ್ಯನಂದನ ಎಂತ ಮೋಸವನ್ನು ಮಾಡಿದನು ಇಷ್ಟನೇ. ಮಹಾಲಕ್ಷ್ಮಿ ಎಂಬ ಅಪರಾಧ ಬರೀ ಅಭಿಮಾನ್ಯವನ್ನ ಮುಂಭಾಗಕ್ಕೆ ಹೋಗಿರಿ ಯುದ್ಧವನ್ನು ಮಾಡಿರಿ ಬಳಿರಿಯ ಈ ಧರಣಿ ಜನಕ್ಕೆ ಗಡಗದಿದ್ದರೆ ನಮ್ಮ ಕಮ್ಮನನ್ನು ಸರಿಯಾದ. ಓಹೋ ಕರ್ಣ ನಿನ್ನ ಸಾಹಸವು ನೆತ್ತಗಿದೆ. ಮತ್ತೊಮ್ಮೆ ಅಭಿಮಾನ್ಯವನ ಕರದಲ್ಲಿ ಚಿಲುಕುವಂತೆ ನಿನ್ನ ಮನಸ್ಸು ಹೋದರು ಕರ್ಣ. ಯಾಕೆ ಕುಟ್ಟಿತ ಇಂಥ ದುರ್ಗುಣ ನಿಮ್ಮ ಮಾತನ್ನು ಎಲ್ಲ ನುಡಿಯನ್ನಿಲ್ಲ. ಮತ್ತೊಮ್ಮೆ ಅವನ ಮುಂಭಾಗಕ್ಕೆ ಹೋಗಿರಿ ಧೈರ್ಯವನ್ನು ಮಾಡಿ ಅವನ ಕರ ತೋರಿರುವ ಕೋದಂಡವನ್ನು ಖಂಡಿಸಿ ಭೂಮಂಡ
ಬಿಡುವ ಧನುಸ್ಸನ್ನು ಖಂಡಿಸದೆ ಅವನು ಯಾವ ಶರ ಸಂಧಾನ ಬಿದ್ದು ಬಾಪುರ್ಯಕ್ಕೆ ಕೆಟ್ಟದಲ್ಲಿ ಬಲ್ಲಿದ್ದ ಬಿಲ್ಲಾಳು ನೀನವುದು ಇಂಥ ವಿವೇಕರಿನ್ಯಾರು ಬಲ್ಲರು ಈ ವಿದುರತನವು ನಿನಗೆ ಸಲ್ಲದು ನಿನ್ನ ಸಾಹಸಕ್ಕೆ ಸುರಾಸುರವನ್ನು ಕೂಡಿ ಬಲ ಎಂದು ಕೊಂಡಾಡುವರು ಕೆಲವೇ ಅದಮ ಎಂತ ಧನುರ್ವಿದ್ಯೆಯನ್ನು ದಾವ ಗುರುವಿನ ಮುಖಾಂತರ ಕಲಿತಿ ದಾವ ಗರಡಿ ಮನೆಯಲ್ಲಿ ಶ್ರಮಪಟ್ಟು ಕಲಿತಿ ವಂಚಿಸಿ ಬೀದಿಗಿಡಿ ವ್ಯಕ್ತಪಡಿಸಿದೆ ಏರಷ್ಟ ಸ್ವಾರ್ಥ ತ್ಯಾಗವಿಲ್ಲದೆ ಬಿಟ್ಟಿ ಕೌರವನ ಧನವನ್ನು ಖರ್ಚು ಮಾಡುವುದೊಂದು ಬಲ್ಲಿಯಲ್ಲದೆ ತೀರನಾದವನ್ನು ಶತ್ರು ನಿರಾಯುಧನಾದರೂ ಅವನನ್ನು ಶಸ್ತ್ರ ಪಾಣಿಯನ್ನಾಗಿ ಮಾಡಿ ತದನಂತರ ಯುದ್ಧವನ್ನು ಆರಂಭ ಮಾಡಬೇಕಲ್ಲವೇ ಜನ್ಮ ಕ್ಷತ್ರಿಯನಲ್ಲದಿದ್ದದ್ದು ಕರ್ಮ ಕ್ಷತ್ರಿಯನನ್ನು ಲೋಕದಲ್ಲಿ ಪ್ರಖ್ಯಾತಿಯನ್ನು ಹೊಂದಬೇಕಲ್ಲದೆ ಅದಮ ಚಕ್ರಬಿಂಬದೊಳಗಿರುವ ವಿಕ್ರಮರನ್ನು ಜಯಿಸುವುದು ಚಕ್ರದಳ ಚಕ್ರದಾತಿಯ ಇತಿಹಾಸದೊಳಗೆಂಬ ವಾರ್ತೆಯನ್ನು ಕೇಳಿ ಚಿಕ್ಕವನಾದರೂ ಚಿಂತೆಯಿಲ್ಲ ನಿಮ್ಮ ಪರಾಕ್ರಮವನ್ನು ನೋಡಬೇಕೆಂದು ಬಂದಿರುವಲ್ಲವೇ ಕಷ್ಟ ನೀನು ಮಾತ್ರ ಶೂರನಲ್ಲವೆಂದು ನಮ್ಮ ಜನಕನಿಗೆ ನಾನು ಮೊದಲೇ ತಿಳಿಸಿ ಬಂದಿರುವೆನು ಧೀರನಾದವನು ಈ ಧರಣಿಯಲ್ಲಿ 3 ದಿವಸ ಬಾಳಿದರೆ ಸಾಕಲ್ಲವೇ ನಿನ್ನಂತೆ ಭೂಭಾರಕನಾದ ಗಿರಿಯ ಗುಣದವನು 100 ವರ್ಷ ಬಾಳಿದರೆ ಬಂದ ಫಲವೇನು ಕೆಲವೇ ಅದಮ ನೀತಿ ಇಲ್ಲದ ಪರರ ಮಾತು ಕೇಳಿ ಇಂಥ ಘಾತಕದ ಕೆಲಸವನ್ನು ಮಾಡಿದೆಯೇನೋ ಸೂತ ಸಂಭವನೇ ಎನ್ನ ಕಡೆಗೆ ಸ್ವಲ್ಪ ಮುಖಮಂಡಲವನ್ನೆತ್ತಿ ನೋಡು ಭೂತಳವೊಂಬೆಳಗಿಸುವ ಸೂರ್ಯ ಸಂಜಾತನೆಂದೆನಿಸ ಇಂಥ ಅಪಕೀರ್ತಿಯನ್ನು ಪತ್ತೆಯಲ್ಲೋ ಸೂತ ಸಂಭವನೇ ಮಾತು ಮಾತ್ರದಲ್ಲೇ ಮಣ್ಣಿನೊಳಗೆ ಕೊಳೆತು ಹೋಗುವ ತೂತು ಮಡಿಕೆಯಂತೆ ಯಾತಕ್ಕೆ ಬಾರದ ಶರೀರದ ಮೇಲೆ ಪ್ರೀತಿಯನ್ನಿಟ್ಟು ಅನಂತ ಕಾಲ ಇರುವ ಕೀರ್ತಿಯನ್ನು ಸುಟ್ಟು ಲೇಷನಾದ ಈಶನು ಮೆಚ್ಚಲಾರನು ಎಲಯೇ ಅದಮ ಹಿಮ್ಮುಖದಲ್ಲಿ ನಿಂತು ಧನುಸ್ಸನ್ನು ಖಂಡಿಸಿ ಮಂಡೆ ಎತ್ತಿ ಬಾಳುವುದಕ್ಕಿಂತ ಕಾಸಿಗೆ ಹಾಸ್ಯ ಪಡುವ ವೇಷ ಗಣ್ಯರಿಗೆ ಹಾಸಿಗೆ ಹಾಸುವುದು ಲೇಸಲ್ಲವೇನೋ ಈ ಸೂತ ಸಂಭವನೇ ಸುಡು ಸುಡು ನಿನ್ನ ಜನ್ಮವೇ ತೂರಣ ಹೇಳಿ ಗಂಡುಗಲೆಗಳ ಮುಂದೆ ಮುಖಮಂಡಲ ಒಂದೋರದ ಮಂಡ ಎತ್ತಿ ಬಾಳುವುದಕ್ಕಿಂತ ಒಂದು ಗುಂಡು ಆಗಿ ಪ್ರಾಣವನ್ನು ಬಿಡುವುದು ಲೇಸಲ್ಲವೇನೋ ಭ್ರಷ್ಟ ಪರಮ ಪಾಪಿಷ್ಟ ಅದೃಷ್ಟ ಮೆಲ್ಲನೆ ಹಾಕಿ ಕುಳಿತಿಯಲ್ಲೋ ಮೋಸದ ಕಾಣೆ ಪ್ರಾಣವೆದ್ದರೆ ಸಂಭೋಗದಲ್ಲಂತ ಪ್ರಾಣವನ್ನಾದರ ಕೊಡವದಂತ ನಿನ್ನ ಹೆಣಕ್ಕೆ ಹಣ ಹೊಡೆದುಕೊಂಡು ಹೇಳಿದನಲ್ಲೋ ಅರಿಯದ ತರುಣನೆ ಭಾಗದಲ್ಲಿಂತ ತನುವಂ ದರದರ ದುರಧೀರನಾದವರ ಮೆಚ್ಚರಿಂದ ಪರಿಪರಿಯಿಂದ ಬೇಡಿಕೊಂಡು ನಿನ್ನ ನದ್ದಿಗೆ ಮೇಲೆ ಒಂದು ಪೆಟ್ಟು ಇಟ್ಟು ಕಾಲಕ್ಕೋ ನಿನ್ನಗತ್ತಿರುವ ಸಿಟ್ಟು ತಕ್ಕದ ಶ್ರೇಷ್ಠನಾಥ ಕೌರವನ ಎನ್ನ ಮೇಲೆ ನಿಷ್ಠೂರಗೊಂಡರ ಚಿಂತೆ ಇಲ್ಲ ಪುಟ್ಟಿ ಪುಟ್ಟಿ ಅನ್ನ ತಿನ್ನವ ನಿನ್ನ ಹೊಟ್ಟೆ ನಟ್ಟೆಗೆ ಹುಡುಗನ ಕಡೆಯಿಂದ ರಣ ಹೇಳಿ ಎನಿಸಿದೆಯಾ ದೇಶಂದವನಿಗೆ ಪ್ರಾಣವನ್ನಾದರೂ ಕೊಡುವ ತ್ರಾಣಕನಿಗೆ ಎಂತ ಮೋಸ ಮಾಡಿದಿರಿ ಇನ್ನಾದರೆ ನಿಮ್ಮ ಮನಸ್ಸು ತಣ್ಣವಾಗಿದ್ದೇನು ದ್ರೋಣ ಚೋಣಿಗಳು ವರಿಸಿ ಕುಂಜಾಪ ಕೀರ್ತಿ ಅಂತ ಓಹೋ ಕರ್ಣ ಏತಕ್ಕೆ ಇಷ್ಟು ಕೋಪಾತ್ರ ಎನ್ನದೇನು ಹೋಗೋದು ಸಾಮ್ರಾಜ್ಯವ ಕೌರವನ ಸೈನ್ಯವಲ್ಲ ನೆಸೆಸಿ ಹೋದರೂ ಎನಗೆ ಬಂದ ಹೆಸನೇವೇನ ಓಹೋ ಕರ್ಣ ರಾಜ್ಯ ಕಾರ್ಯಕ್ಕೆ ನಿನಗೆ ಹೇಳಿದನಲ್ಲ ಎನ್ನ ಕಡೆ ತೋಪ್ಪನಿದೆ ರವಿತನಯ ನೀವೇ ಬರೋ ಅಂತ ನನಗೆ ಮೂಲವಾಯಿತು ಇಂಥ
ಅಂತ ಅಪಕೀರ್ತಿ ಬಂದದಿಗಿತ್ತು. ಇದು ಎಲ್ಲಿಗೆ ಮೊದಲೇ ತಿಳಿಯದಿತ್ತು. ಮೊದಲ ತಿಳಿದಿದ್ದರೆ ಈಗ ಬಂದರೆ ತೊಂದರೆ ಏನಾಯ್ತು ಕರ್ಣ? ನಿನ್ನಿಂದ ಎನ್ನಿಗೆ ಚೋಣಿಗಳ ಅಪಕೀರ್ತಿ ಸಂಪಾದನೆ ದಂಡಿಯಾಗಿತ್ತು. ಓಹೋ ಸೂರ್ಯ ಸಂಭವ ನೀನು. ಓಹೋ ಸೂರ್ಯ ಸಂಭವ ಭಾರತ ದೇಶ ಸಂಭವ ನೀನು ಏತಕ್ಕಿಷ್ಟು ಬೇಸರಗೊಂಡು ಮಾತನಾಡಿರಿ? ನಿನ್ನಂತೆ ಕುರುಮಂಡಲೇಶನ ಮುಂದೆ ಪಾಂಡವರು 5 ಸುರ ಸಂಡಾಡುವರೆಂದು ಆಡಿದ ನುಡಿಯೋ ವಚನ ಇಲ್ಲ. ಅಭಿನಂದನ ಭಾರತ ಜನಂದನ ಏನ್ ಅಧಿಪತಿ ಪಟ್ಟವನ್ನು ಕೌರವನಲ್ಲಿ ಹೋಗಿ ಒಪ್ಪಿಸಿ ಹೋಗ ನಡಿ ಸಾರಥಿ. ಅತಿ ಜಾಗ್ರತೆ. ದ್ರೋಣರೇ ನಿಲ್ಲರೆ ಕೌರವೇಂದ್ರನಲ್ಲಿಗೆ ಮಾತ್ರ ಹೋಗಬೇಡಿರಿ. ಪಾಪ ನಿಮ್ಮ ಕಡೆ ತಪ್ಪೇನಿದೆ? ಕೌರವೇಂದ್ರನ್ಗೆಲ್ಲವೂ ತಕ್ಕ ಸಹಾಯವನ್ನ ಮಾಡಿದಿರಿ. ಮತ್ತೊಂದು ಅಭಿಮಾನ್ಯವ ನಡುವೆ ನಿರ್ಧಾರ ಮಾಡಿದ್ರು. ಆಮೇಲೆ ನೋಡಿ ಕರ್ಣನ ಕೃಪಾ ಸ್ವತಮ್ಮ ಜಲ್ಲಾದಿ ಸುಪಟ ನಾಯಕರೇ ಕುವರನ ಶಾಪವನ್ನು ಮುರಿದನು ರವಿಸುತ್ತನು. ಅಭಿಮಾನ್ಯವರ ನಿರಾರಣ ಮಾಡಿ ನಿಲ್ಲಿಸಿದನು. ಇದೇ ಸಮಯ ನಿಮ್ಮ ಎದೆಯನ್ನು ಏರಿಸಿರಿ. ಪಾತ್ರನಂದರಾದ ಕುದುರೆ ಸಾರಥ್ಯಗಳನ್ನು ತೊರಿರಿ. ಅಭಿಮಾನ್ಯ ಹೃದಯದ ರುಧಿರ ಮುಗಿರಿ. ನಿಮ್ಮ ಚಮತ್ಕಾರವನ್ನು ಮರೆಯಬೇಡಿರಿ. ಅಭಿಮಾನ್ಯ ಪಾತ್ರ ಮಾಡಿದಂತವರಿಗೆ ಕರ್ಣಗೆ 500 ರೂಪಾಯಿ. ಮತ್ತೆ ಕರ್ಣಗೆ 501 ರೂಪಾಯಿ. ಶಿವರಾಮ್ ರೆಡ್ಡಿ ಅವರು ದ್ರೋಣಗೆ 500. ಭಾರತಿ ಉಪದಿ ನೋಡಿದೆ ಕರ್ಣನು ಮಾಡಿದ ನೋಡಿದಿನಿ ದೇವ. ಕರಸರೋಜದೊಳೆ ಕಾರ್ಮುಖವಿಲ್ಲದ ಸುಳಿವು ಕಂಡು ಬಲಶಾಲಿಗಳಂತೆ ಅಧಿರದರೊಂದುಗೂಡಿ ಶಯಾಯವನ್ನು ಹೂಡಿ ಜನಕನಿರತವನ್ನು ತೆರೆದನು. ಎನ್ನ ಸಾರಥಿಯನ್ನು ಹೊಡೆದನು. ಕೃಪಾಚಾರ್ಯರೆಂಬುವನು ಎನ್ನಯ ಜಪತಾಕಿಗಳನ್ನು ಆರಿಸಿದನು. ತೊಡೆಯುವುದಕ್ಕೆ ದೊಲುವಿಲ್ಲ, ಮುಂದಡಿ ಇಡುವುದಕ್ಕೆ ರಥದುರಂಗ ಸಾರಥಿ ಇಲ್ಲ. ಸಾರಥಿ ಕರದೆಲ್ಲರವ ಜಪವನ್ನು ಮುರಿದವನ ತಲೆಯನ್ನು ಗಗನಾಂತರ ಆಗವರೆಗೂ ತುಳಿದು ಬಿಡುತ್ತಿದ್ದನು. ಸುಮ್ಮನೆ ಒದರ ಬೇಡಿರಿ. ಅಂತವಲ್ಲಡ್ಡರ ಬಂದರ ಎದೆ ಕೊಟ್ಟ ಬುದ್ಧಿ ಕೋಪಾಗ್ನಿಯಿಂದ ಕೌರವನ ಬಲವಲ್ಲ ಬದುರವಲ್ಲ ಸಿಂಹಧ್ವನಿಯನ್ನು ಮಾಡುವರು. ಸಾರಥಿ ಕುರುಕುಲಕ್ಕೆ ಕಾಲಾಂತರ ರುದ್ರ ನೆನೆಸದೆದ್ದ ಪಾರ್ಥ ಸಂಭವ ಎನಿಸ ಸಾರ್ಥಕವೇನು? ಮಾಡುವುದಕ್ಕೆ ಪ್ರಯತ್ನ ಪಡುತ್ತಿರುವರು. ನೋಡು ಸಾರಥಿ, ನೋಡೆಲ್ಲ ಸಾರ್ಥಕವೇನು? ನೋಡಿದ್ದೀನಿ ಉಪದಿ. ಅಭಿಮಾನ್ಯನನ್ನು ಗೆರಿದ ಷಡರತರೇ ಕಲಿವೀರರಾದಿ ಹುಡುಗನ ಕಟ್ಟಗದ ಆಪತ್ತಿಗೆ ಕಟ್ಟಗದ ನುಡಿಗೆ ಸೈನ್ಯ ಸನಾತವನ್ನು ನೋಡುವರಿ. ಒಡಿಯ ನನ್ನ ಎಡೆದು ಕೊಡುವ ಜಡಮತಿಗಳೇ ಬರೇ ನಿಮ್ಮ ಚರ್ಮದ ಸುರಳಿ ಇಂಥ ರಾಜ್ಯ ಕಾರ್ಯ ದ್ರೋಹಿಗಳನ್ನು ನಾನು ಹೇಗೆ ನಂಬಲು ಸಾರಥಿ? ನೋಡಿದೆಯಾ ಈ ಷಡ್ಯಂತ್ರದ ರೀತಿ? ಓ ಸೂರ್ಯನಂದನ ಕೇಳಿದ ಕುರುಪುಪತಿಯ ಕಠೋರವಾದ ನುಡಿಯನ್ನು ಬೇಕದ ಅಭಿಮಾನ್ಯವನ್ನ ಕಟ್ಟಕ ದಾವಿಗೆ ತಡೆಯಬಹುದು. ಆದರೆ ಬಡವಿಪ್ಪ ನಮ್ಮ ನುಡಿ ಆಲಗಳಿಗೆ ತಡೆಯಲಾರರು ರಾಜಯ. ಇದೇನು ಅನ್ನ ಎಲ್ಲ ಈ ಸೂರ್ಯನಂದನ ಖಡ್ಗಧಾರಿಯಿಂದ ನಮ್ಮ ಬಲವನ್ನು ಹೊರಡಿಸಿದೆಯಲ್ಲೋ ಸಹಜವಾಗಿ ನಮ್ಮ ಶೌರ್ಯಂಗಳಿಗೆ ವಿಷಯಗಳನ್ನು ಮಾಡಬಿಡಿಸ ನಿಮ್ಮ ಖಡ್ಗವರಿ ಗುಡ್ ಭೂಮಿಗೆ ಗಿಡಗಿದನ ಪಾತ್ರ ಸಂಭವ ಕಳೆದು ಬಂದಿರೋದಲ್ಲ. ಕರ್ಣ
ತಕ್ಷಣವೇ ನಾನೇನು ಬದರಬಲ್ಲನೆ ಮತ ಮುಖರನ್ನ ಸತ ಪಟದ ಮತ ಗಟಕ ಪಟದ ತಂಡವನ್ನದರನ್ನ ತಿರುಗಿಸ ಬಳೆ ಬಳೆಯಲ್ಲ ಈ ಸಾರದೆ ಈ ಕಪ್ಪಲಿಗೆ ನಂಬ ಕರ್ಣನು 500 ಎಚ್ಚ ಎಂದಕ್ಕೆ ಸರಿದು ನಿಂತನು. ಅಶ್ವತ್ಥಾಮನ ಸೇನೆಯನ್ನು ದೃಪದನ್ನ ತೇರಿನ ತುರಂಗವನ್ನು ದ್ರೋಣನ ರಥವನ್ನು ಪುಡಿ ಪುಡಿ ಮಾಡಿದನು. ಸಾರಥಿ ವೇಂದ್ರನ ಕರಿಯಂ ಚರ್ರನ ಸೀಳಿದನು ಸಾರಥಿ. ದುಶ್ಯಾಸನ ಮುಖವನ್ನೆನ್ನ ಪಾದಚರಣಗಳಿಂದ ಒದ್ದನು ಸಾರಥಿ. ಕೃಷ್ಣಾರ್ಜುನ ಆಗಿರ್ಬೇಕು. ಕೃಷ್ಣಾರ್ಜುನ ಸುಮ್ಮನೆ ಕರ್ಕೊಂಡವರು ಈ ಹಾಳು ರಂಡ ಗಂಡನು ಕೋಪಾಗ್ತಿಂದ ಹೃದಯದ ಬಿಡಿಗಣ್ಣು ಕೆಂಪುಗ ಮಾಡಿ ಅವನ ಗಜದಿಂದ ನಮ್ಮ ಸೈನ್ಯವನ್ನ ಸೆರೆಪಡಿಸಲು ನೋಡಿದೆಯಾ ಕರ್ಣ? ಪಾರ್ಥನಂದನ ಭೀಕರದ ವರ್ಣ ಎಲೈ ರವಿನಂದನ ಬಿಡು ಬಿಡು ನಿನ್ನ ಗರ್ವವನ್ನು ಅತುಲಿತ ಪರಾಕ್ರಮಿಗಳಾದ ರಥವನ್ನು ಗತಿಗಡಿಸಿದೆ. ತ್ರಾಣಿಕರಾದ ದ್ರೋಣಿದರ ರಥವನ್ನು ಪುಡಿ ಪುಡಿ ಮಾಡಿದೆ. ಸಹಜವಾಗಿ ಮಾಡುವನೆಲ್ಲ ಬಂಡ ದಂಡ ಕರ ಕಮಲ ಸಹಿತ ಇದರ ಗುರುಳುತ್ತ ಹೊರಸೂಸುತ್ತ ಬರುವ ಶೌರ್ಯಗಳ ಬಡಿದರು ನೋಡು. ನಿನ್ನ ಶೌರ್ಯ ದವ್ಯಗಳೆಲ್ಲ ದಟ್ಟನೆ ಭೂತಾದ ಮೇಲೆ ಬೀಳುವಂತೆ ಬಡಿಯುವ ಎನ್ನ ಅದ್ಭುತದ ಬಡಿತದ ದಬ್ಬೆಗೆ ನಿನ್ನ ಸತ್ವವು ನಿಂತಿದ್ದ ಪಾರ್ಥ ಸಂಭವ ನಿನ್ನ ಗದವ ಮುಗಿಯಿತೋ. ಸೂತ ಸಂಭವ ಯಂತ್ರನ ಹೇಗೆ ಮಾತುಗಳನ್ನಾಡಿದೆ ಎನ್ನ ಮುಂದೆ ಈ ಕ್ಷಣವ ಕರಾಳವು ಪೋತ ಕ್ಷಣವೇ ಎಣ್ಣೆಯ ಗುರುತರ ಪೌರುಷವೇನಾದರೂ ಕಡಿಮೆಯಾಗಬಲ್ಲದು. ಎನ್ನಂತೆಯ ಭಾಗದಲ್ಲಿ ನಿಂತ ಧನುಸ್ಸನ್ನು ಖಂಡಿಸಿ ತಿಳಿದುವ ಜೀವಗಲ್ಲನೆಂದು ತಿಳಿದಿರುವೆಯಾ? ಅದಮ ನನ್ನ ಚರಣ ತಳ್ಳದಿಂದ ಒತ್ತರತ ದಂಚಿಗಳಮ್ಮೆನ್ನ ಬಾವುಗಳನ್ನು ತೋರಿಸ ಹರಿಕಾರ್ಗಲ್ಲಗಳ ಮೆರೆಯುವ ಚಕ್ರದಂತೆ ಸುರಾದಿಗಳ ಬೆದರುವಂತ ಕಲನ ಚಕ್ರದಂತೆ ಅದ್ಭುತ ಮಾತ ಯುದ್ಧ ಮಂಡಲಗಳಿಗೆ ಬೆಳೆಯಲಿಲ್ಲ. ಕೌರವನ ಬಲವಲ್ಲ ಒತ್ತು ಕೆಡಯುವನು. ಕೌರವರ ಬಲ್ಲದೊಳಗೆ ಹಿರಿಯ ಹುಲ್ಲಿಯಂತೆ ತೂರಿ ಕುರು ಸೈನ್ಯವೆಲ್ಲ ಎಪ್ಪಲಾಯನ ಮಾಡುವನು ಸೂರ್ಯನಂದನ ನೋಡನ್ನ ಪರಾಕ್ರಮವನ್ನು ಕ್ಷಣ ತಪ್ಪಡಿ ಪಡಿಬಿಡ್ರು. ಅಲ್ಲಿ ಕರ್ಕೊಂಡು ಹೋಗೋರು ಸುಂಗ್ಲಂ ಬಿಡ್ತೆ ಕರ್ಕೊಂಡು ಹೋಗೋರು ಕೃಷ್ಣಾರ್ಜುನ ಬಹಳ ಗಾಂಡಿವೆ ಸಂಭವ. ಅಪೋ ದುರ್ಯೋಧನ ಭೂಮಂಡಲದೋಳು ತಪ್ಪಡಿ ಬಡಿಬೇಡ್ರಿ. ಕರ್ಕೊಂಡು ಹೋಗ್ರಿ. ತಪ್ಪಡಿ ಬಡ್ಲಾರ್ದಂಗೆ ಅಲ್ಲಿಂದ ಹೋಗ್ರಿ. ಮಂಡಲದೋಳು ತಪ್ಪಡಿ ಬಡಿಬೇಡ್ರಿ. ಹಾಲು ಹಾಲು ಪಟುಪಟನಿಯ ಓರ್ವನಲ್ಲದೆ ಮಿಕ್ಕವರಿಂದ ಏನಾಗುವುದು? ಅಹೋ ಬಾಲಕ, ಅಪೋ ದೊಡ್ಡಪ್ಪ, ನಿನ್ನ ರಥಚಕ್ರದ ದೆಬ್ಬಿಗೆ ಅತಿರಥರೆಂಬ ಕುರು ಸೈನ್ಯವಲ್ಲ ದಿಕ್ಪಾಲನಾದರು. ನಿನ್ನ ವಿಕ್ರಮರ ಅತಿಶಯಕ್ಕೆ ನಾನು ಮೆಚ್ಚಿದನು. ಸುರಾಸುರರು ಬಳಿರಿಯ ಎಂದು ಭಜನ ಮಂಡಲದಲ್ಲಿ ಕೊಂಡಾಡುವರು. ಪಾಠ ಸಂಭವ ಬಿಡು ನಿನ್ನ ಭೀಕರವ. ಅಲ್ಲ ಸಾರಥಿ ದೇವಾ, ನೋಡಿದೆಯ ಕರ್ಣನು ಮಾಡಿದ ಮೋಸದ ರೀತಿ. ಹೌದು ದೇವಾ. ಎತ್ತ ನೋಡಿದವು ಶತ್ರುಗಳ ಬಾಣದ ಮೊತ್ತವು ಶರೀರದೊಳಗೆ ಒತ್ತಿ ನಾಟಿದವು. ಕತ್ತರಿಸುವುದಕ್ಕೆ ಕರಗಳು ಇಲ್ಲದ ಕಾರಣ ಸತ್ತವು ನಿಂತಿತು. ದೇವಾ, ಈ ಪೃಥ್ವಿಯ ಮೇಲೆ ನಿಲ್ಲುವುದಕ್ಕೆ ತತ್ತರ ಪಡುತ್ತಿರುವುದು ಈ ಶರೀರವು. ಹೌದು ದೇವಾ. ಸಾರಥಿ ದೇವಾ, ಶಸ್ತ್ರಾತಿಥೆಯ ಪಡೆಯುವುದಕ್ಕೆ ಹಸ್ತವನ್ನೆದ್ದರೆ ಹಸ್ತಿನಾವತಿಯ ಮಾಡುವ ಬರಸನ ಬಲವೆಲ್ಲ ಪ್ರಾಣಾಂತರ ಆಗವರೆಗೂ ಸಾರಥಿ ಭೂಪತಿ, ಕ್ಷತ್ರಿಯರ ಧರ್ಮಕ್ಕೆ ವ್ಯತಿರಿಕ್ತನಾದ ಏಸಿ ಕರ್ಣನು ಮಾತ್ರ ಎನ್ನ ಮೋಸ ಮಾಡಿದನು. ಹೌದು ದೇವಾ. ಬುದ್ಧಿ ಶೂನ್ಯರಾದ ಕರ್ಣ ದ್ರೋಣಾದಿಗಳೇ, ಇಲ್ಲಿಗೆ ಯುದ್ಧ ಮುಗಿಯತೆಂದು ತಿಳಿಯಬೇಡಿರಿ. ಮುಟ್ಟೆಯಂತಪ್ಪುವ ಭೀಕರನಾದ ನಮ್ಮ ಜನಕನಾದ ಪಾರ್ಥನು
ಈ ಸುದ್ದಿಯನ್ನು ಕೇಳಿ ನಿಮ್ಮ ತಲೆಗಳನ್ನು ಅರ್ಜುನಂತೆ ಎಂದಿಗೆ ತಡೆಯಲು ಮರೆಯಬೇಡಿರಿ. ಅಪ್ಪ ಅರ್ಜುನ, ಅರ್ಜುನ, ಈ ನಕುಲೋತ್ತಮನಾದ ಕರ್ಣನು ಮೋಸ ಮಾಡುವುದಕ್ಕಿಂತ ಮುಂಚಿತವಾಗಿ ನೀನೋರ್ವನೆ ಬಂದಿದ್ದರೆ ನೀತಿ ಇಲ್ಲದ ದ್ರೋಣಾದಿಗಳೆಂಬ ಕೋತಿಗಳನ್ನು ಆತುರದಿಂದ ಹಿಡಿದು ಮಾತನಾಡಿಸುತ್ತಿದ್ದರು. ಎಲ್ಲ ಸಾರಥಿ ಭೂಪತಿ, ಎನ್ನಯ ಪ್ರಾಚೀನ ಕರ್ಮಕ್ಕೆ ಅವ ಹೇಗೆ ಬಂದನು? ಹೌದು ದೇವ. ಎನ್ನ ದುರಾದೃಷ್ಟಕ್ಕೆ ಆತನೇನು ಮಾಡುವನು? ಎಲ್ಲ ಸಾರಥಿ ಭೂಪತಿ, ಬೇಡ ಮಗನೇ ಎಂದು ಪೇಳಿದೊಡೆ ರೂಢಿಪತಿಯಾದ ಧರ್ಮಜನು ಮೂಢಮತಿಯಿಂದ ಹೋಗಿ ಕೂಡಿ ಕಾಲಗದಲ ಮಡಿದೆಯ ಮಗನೇ ಎಂದು ಎಷ್ಟು ದುಃಖ ಪಡುವನೋ ಏನೋ. ಹೌದು ದೇವ. ಬಡನ ಮಾತೆಯಾದ ಸುಭದ್ರಾದೇವಿಯು ನಾನು ಮರಣವಾದ ನಮ್ಮ ವಾರ್ತೆಯನ್ನು ಕೇಳಿ ಎಷ್ಟು ದುಃಖ ಪಡುವಳೋ ಏನೋ. ಹೌದು ದೇವ. ಸಾರಥಿ ಭೂಪತಿ, ಜಗದಾಚಿನಿಯರಾದ ಉತ್ತರ ಕನಕಾಂಗಿಯರೆಂಬ ಇಬ್ಬರ ಮಡದಿ ಮನಿಯರು ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋದೆಯ ಕಾಂತ ಕಾಂತ ಎಂದು ಎಷ್ಟು ಹೊಡೆದುಕೊಳ್ಳುವರು ಏನೋ. ಹೌದು ದೇವ. ಸಾರಥಿ ಭೂಪತಿ, ಇರದೆ ಈ ರನ್ನ ಪಟಬಿಯಲ್ಲ ಇವರ ಮಿಟಿಕೆ ಮಾಡುವುದೇನಿದೆ? ಧೈರ್ಯಾಂಕುತನಾಗಿ ವೀರ ಸ್ವರ್ಗವನ್ನು ಹೊಂದುವಂತಹ ಕಾರ್ಯವನ್ನು ಮಾಡಿ. ಹೌದು ದೇವ. ಈ ಗಪ್ಪದ ವಿಲಾಸನ ಯೋಚನೆಯನ್ನು ಯಾತಕ್ಕೆ ಮಾಡಬೇಕು? ಎಲ್ಲ ಸಾರಥಿ ಭೂಪತಿ, ಕೌರವನ ಮಕ್ಕಳನ್ನೆಲ್ಲ ಎನ್ನ ಕಾಲಾಸೆಗೆ ಶಯಾಯವನ್ನು ಮಾಡಿ ವೈರಿಗಳ ಸಮೂಹಕ್ಕೆ ಕಾಲು ತೋರಿಸಿ ಎನ್ನ ಪ್ರಾಣವನ್ನು ಬಿಡುವನು. ಸಾಕು ಸಾಕು, ಈ ಜನ್ಮವೇ ಸಾಕು ಪರಮೇಶ್ವರ. ಭಕ್ತರೋತ್ಪತ್ತು ದಿವಾಕರ. ಕೃಷ್ಣಾರ್ಜುನ, ಕೃಷ್ಣಾರ್ಜುನ ಕರ್ಕೊಂಬರೇ, ಕೃಷ್ಣಾರ್ಜುನ ಕರ್ಕೊಂಬರೇ. ಈ ಬಿಸಿಲಾಗ ಎಲ್ಲ ಮಂದಿ ಮಳ್ಳು ಬಂದ ಕರ್ಕೊಂಬಂದ್ಬಿಡ್ರ. ಮಾಡಿಸಿದ್ರು KM ನರಸ್ವಾಮಿಯವರು ಪಂಚಾಯತ್ನವರು 501 ರೂಪಾಯಿ ಮತ್ತು ಮಾಡ್ಸೂರು ಗ್ರಾಮದ ಸುರೇಶ್ ಅಣ್ಣವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಸುರೇಶ್ ಅಣ್ಣರು ಬಂದು ಸ್ವೀಕರಿಸ ಬೇಕಾಗಿರುವಂತೆ. ಮಾಡ್ಸೂರು ಗ್ರಾಮದ ಶಿಷ್ಯನಾಗಿರ್ತಕ್ಕಂಥ ಯರಪ್ಪನವರಿಗೆ ಶ್ರೀ ಶಾಂಭವಿ ಆಯ್ರಾರೋಗ್ಯ ರಕ್ಷಣೆ ಆರಿಸುತ್ತೇವೆ. ಇದೇ ಗ್ರಾಮದಲ್ಲಿ ಶಿಶಿರೇಖ ಭರಣಿಯಲ್ಲಿ ಘಟೋತ್ಕಚನ ಪಾತ್ರ ಮಾಡಿದಂತವರು, ಅಭಿಮಾನ್ಯ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿ ಮಾಡಿರ್ತಾರೆ. ಆ ಮಾಡ್ಸೂರು ಗ್ರಾಮದ ಯರಪ್ಪನವರು ಸ್ಟೇಜಿಗೆ ಆಗಮಿಸಬೇಕಾಗಿರುವಂತೆ. ಮಾಡ್ಸೂರು ಯರ್ಚಮ್ಮಣ್ಣವರು ಎಲ್ಲಿದ್ರೆ ವೇದಿಕೆ ಮೇಲೆ ಬರ್ಬೇಕಪ್ಪ. ಮಾಡ್ಸೂರು ಯರ್ಚಮ್ಮಣ್ಣವರು ಬರಲೇಬೇಕು. ಧರ್ಮಜ, ನಿಮ್ಮ ಪುತ್ರನಾಯದ ಅಭಿಮನ್ಯು ಚಕ್ರ ಬಿಂಬದೋಳ ಅತಿರಥರನ್ನೆಲ್ಲ ಸೊಕ್ಕು ಮರಿದು ಕಡೆಗೆ ವನವಾಸವನ್ನು ಸೇರಿದನು. ಧರ್ಮಜ, ಈ ಮಾತು ಸಹಜ. ಸುಮ್ಮನೆ ಬಿಡ್ತಾ ಕರ್ಕೊಂಡಾರ. ಟೀಕೆ ಗಾಂಧಿಗಪ್ಪ ಇವರು ದುರ್ಯೋಧನ ಪಾತ್ರ ಮಾಡಿದ್ರು 501 ರೂಪಾಯಿ ಮಾಡಿರ್ತಾರೆ. ನಮ್ಮ ಬಲವಲ್ಲ ಸರ ಬಡಿದನು ಈ ರಣ ಕುಂಬಿ ಎರಗಿದನ. ಏನು ಬಾ, ಇವ ನನ್ನ ಸ್ವಲ್ಪ ನೋಡೋಣ ಬಾ. ಫಲ 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 ಬಾಲಕ, ತೋಳಗಳ ದಿಂಬ ಮಾಡಿ ಛತ್ರಗಡಿಯ ಕಾಲವನ್ನು ಮಾಡಿ ಭಯಂಕರವಾದ ರಣ ಭೂಮಿಯನ್ನು ಪ್ರವಹಿಸಿ ನೋಡ. ಮುಟ್ಟುವಿನ ಪಾತ್ರೆಯಿಂದ ಮಾತ್ರ ತಪ್ಪಿಸಿಕೊಂಡವು. ಈಗ ರವಿಯು ಪಶ್ಚಿಮಕ್ಕೆ ಜಾರಿದನ ಸಾರತೆ ಹಾಸಿಗಾಗಿರುತ್ತೆ. ಕರ್ಕೊಂಬರೇ ಕೃಷ್ಣಾರ್ಜುನ, ಕೃಷ್ಣಾರ್ಜುನ ಕೃಷ್ಣಾರ್ಜುನ. ಕರ್ಕೊಂಬರೇ ಕೃಷ್ಣಾರ್ಜುನ. ಬಲಶಾಲಿ ಆದ ದ್ರೋಣರೇ, ಓ ಕೊರಬಬದೆ,
ಪದ್ಮೈಹದೊಳಗೆ ಅಭಿಮಾನ್ಯಂ ಕಾಲವಶಗೈದಿರಿ. ಅರ್ಜುನನ ಸುತನ ಹಳೆದ ಸಂಗತಿಗೆ ತತ್ವನಿಷ್ಠೆಗೆ ತಿಳಿಸರಿ. ಇಂದಿನ ಅವಧಿ ಕೌರವರ ದೇಶಿಲರಾದರೊಂದು ಚಂದರ ಎಂದು ಜಯಬೇರಿ ಎನ್ನುವ ಸಾರಥಿ ¡Vamos!